ಮಧುರ ಅನುಭಾವಪೂರ್ಣ ಸುಬೋಧನೆಗೆ ಕಿವಿಯಾನಿರೋ ಮಧುರ ಅನುಭಾವಪೂರ್ಣ ಸುಬೋಧನೆಗೆ ಕಿವಿಯಾನಿರೋ ಸುದೆಯು ವಸುದೆಯೊಳಿದುವೆ ಪಾವನ ವೇದ ಸಾರವು ಕಾಣಿರೋ. ಪರಮಪೂಜ್ಯ ಶ್ರೀ ಸಂಸ್ಥಾನದವರು ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ನತಮಸ್ತಕರಾಗಿ ನಮಸ್ಕರಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಹರೇ ರಾಮ. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎರಡು ಮಂಟಪಗಳು ವ್ಯಾಸಪೂರ್ಣಿಮೆಯ ದಿನ ಪೂಜಿಸಲ್ಪಡುವಂಥವು ನೀವೆಲ್ಲ ವೀಕ್ಷಣೆ ಮಾಡಿದಿರಿ ಎಂದರು. ಒಂದು ರಾಮನ ಮಂಟಪ, ಇನ್ನೊಂದು ಕೃಷ್ಣನ ಮಂಟಪ. ರಾಮನ ಮಂಟಪದಲ್ಲಿಯೂ ದೇವತೆಗಳ ವೃಂದ ಇದೆ, ಕೃಷ್ಣನ ಮಂಟಪದಲ್ಲಿ ಕೂಡ ಹಾಗೆ ಅನೇಕ ದೇವತೆಗಳ ಋಷಿಗಳ ಗುರುಗಳ ಸಮೂಹ ಇದೆ. ದೇವವೃಂದ ಎರಡಾಗಿ ಎರಡು ಮಂಟಪಗಳಲ್ಲಿ ಅಕ್ಕಪಕ್ಕದಲ್ಲಿ ಸನ್ನಿಧಿಯನ್ನು ಕೊಟ್ಟು ಪೂಜೆಯನ್ನು ಸ್ವೀಕಾರ ಮಾಡುವಂಥ ಸೊಬಗು.
ಒಂದು ನಿತ್ಯ ಮಂಟಪ, ನಿತ್ಯ ಸನ್ನಿಧಿ. ಹಾಗಂದ್ರೆ ಕಡಿಮೆ ಅಂತ ಅರ್ಥ ಅಲ್ಲ ಅದಕ್ಕೆ. ಒಂದು ನಿತ್ಯ ವಿಶೇಷ, ಇನ್ನೊಂದು ಅದ್ಯ ವಿಶೇಷ. ಇವತ್ತಿನ ವಿಶೇಷ, ಈ ಸಮಯದ ವಿಶೇಷ ಅದು ಕೃಷ್ಣನ ಮಂಟಪ. ರಾಮನ ಮಂಟಪ ನಿತ್ಯೋತ್ಸವ. ವರ್ಷವಿಡೀ ಹಲವಾರು ತಲೆಮಾರುಗಳ ಕಾಲ, ಸಹಸ್ರ ವರ್ಷಗಳ ಕಾಲ ಇರ್ತಕ್ಕಂಥದ್ದು, ಪ್ರತಿನಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ನಿತ್ಯೋತ್ಸವ, ಸತ್ಯೋತ್ಸವ ಅದು. ಹಾಗೆ ಈ ದಿನದ ವಿಶೇಷವಾಗಿರ್ತಕ್ಕಂಥ ಉತ್ಸವ, ಈ ಚಾತುರ್ಮಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಕೃಷ್ಣನ ಮಂಟಪದಲ್ಲಿರುವಂಥದ್ದು. ರಾಮನ ಮಂಟಪದಲ್ಲಿ ಎತ್ತರದಲ್ಲಿ ರಾಮದೇವರು, ಅವನು ಅಲ್ಲಿ ಸೀತಾರಾಮನೂ ಹೌದು, ಲಕ್ಷ್ಮಣಾಗ್ರಜ ರಾಮನೂ ಹೌದು, ಹನುಮದ್ ವರದ ರಾಮನು ಕೂಡ ಹೌದು. 3 ಜೋಡಿಗಳಿದೆ. ಸೀತಾರಾಮರು, ರಾಮ ಲಕ್ಷ್ಮಣರು ಮತ್ತು ರಾಮಾಂಜನೇಯರು. ಆ 3 ದ್ವಂದ್ವಗಳು 4 ಆಗಿ ಅಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿ, ಅದಾಗಿ ಪಂಚಬ್ರಹ್ಮರು, ಸೂರ್ಯ, ಗಣಪತಿ, ಅಂಬಿಕೆ, ಶಿವ, ವಿಷ್ಣು. ಅದಲ್ಲದೆ 3 ಅವತಾರಗಳು ಸಾನ್ನಿಧ್ಯವನ್ನು ಕೊಟ್ಟಿವೆ ಆ ಮಂಟಪದಲ್ಲಿ. ಒಂದು ನರಸಿಂಹ, ಇನ್ನೊಂದು ರಾಮನದ್ದು ಈಗಾಗಲೇ ಉಲ್ಲೇಖವಾಗಿರುವಂಥದ್ದು, ಮತ್ತೊಂದು ಕೃಷ್ಣ. ಹೀಗೆ ಇವೆಲ್ಲ ಸನ್ನಿವೇಶಗೊಂಡಿರ್ತಕ್ಕಂಥ ನಿತ್ಯ ಪೂಜೆಯ ನಿತ್ಯೋತ್ಸವದ ರಾಮನ ಮಂಟಪ. ಇನ್ನೊಂದು ಕೃಷ್ಣನ ಮಂಟಪ, ಅದು ಇಂದಿನ ವಿಶೇಷ. ನಾವು ಆಗಲೇ ಹೇಳಿದಾಗೆ ಚಾತುರ್ಮಾಸದ ಈ ವ್ಯಾಸಪೂಜೆಯ ದಿನ, ವ್ಯಾಸಪೂಜೆ ಅಂತ ಹೆಸರಾದರೂ ಕೂಡ ಮುಖ್ಯ ದೇವತೆ ಶ್ರೀಕೃಷ್ಣ. ರಾಮನ ಮಂಟಪದಲ್ಲಿ ಸರ್ವೋಪರಿ ಇರುವಂಥದ್ದು ರಾಮ. ಹಾಗೆ ಕೃಷ್ಣನ ಮಂಟಪದಲ್ಲಿ ಅಲ್ಲಿ ಸ್ತರಗಳಿಲ್ಲ, ಅಲ್ಲಿ ಒಂದೇ ಸ್ತರ. ನಮ್ಮ ಪಾರಂಪರಿಕವಾಗಿರುವಂಥ ಓಂಕಾರ ಸಿಂಹಾಸನದಲ್ಲಿ ಶುದ್ಧವಾದ ತೊಳೆದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಅಕ್ಕಿಯನ್ನು ಪ್ರಕ್ಷಾಲಿತ ಅಖಂಡಿತ ತಂಡುಲಾಂಬಿಧಾಯ, ತೊಳೆದ ತುಂಡಿಲ್ಲದ ಅಕ್ಕಿಯನ್ನು ಹರಡಿ, ಒಂದೊಂದು ಮುಷ್ಟಿ ಅಕ್ಕಿ, ಒಂದೊಂದು ನಿಂಬೆಹಣ್ಣು, ಒಂದೊಂದು ದೇವತೆ ಅಂತ ಹಾಗಿರುವಂಥದ್ದು. ಒಂದೇ ಸ್ತರ ಅದು. ಆದರೆ ಅಲ್ಲಿ ಮಧ್ಯದಲ್ಲಿ, ಮಧ್ಯ ಕೇಂದ್ರದಲ್ಲಿ ಶ್ರೀಕೃಷ್ಣ. ಅನೇಕ ಪಂಚಕಗಳು ಬರ್ತವೆ ಅಲ್ಲಿ. ಶ್ರೀಕೃಷ್ಣ ಅಂದರೆ ಶ್ರೀಕೃಷ್ಣನಿಗೆ ಇನ್ನು 4 ರೂಪಗಳಿದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ತನ್ನ ಇನ್ನೂ 4 ರೂಪಗಳನ್ನು ಒಳಗೊಂಡಿರ್ತಕ್ಕಂಥ ಕೃಷ್ಣ, ಕೃಷ್ಣ ಪಂಚಕ. ಮತ್ತು ವ್ಯಾಸ ಪಂಚಕ. ವ್ಯಾಸರು ಮತ್ತು ಅವರ 4 ಶಿಷ್ಯರು, ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಎಂಬ 4 ಶಿಷ್ಯರು. ಅದು ವ್ಯಾಸ ಪಂಚಕ. ಅದು ಕೃಷ್ಣನ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು, ಬಲಭಾಗದಲ್ಲಿ ಇರುವಂಥದ್ದು. ವಾಮ ಭಾಗದಲ್ಲಿ ಶಂಕರಾಚಾರ್ಯ ಪಂಚಕ, ಶಂಕರನು ಮತ್ತು ಅವರ 4 ಶಿಷ್ಯರು. ಯಾರ್ಯಾರು? ಪದ್ಮಪಾದರು, ಸುರೇಶ್ವರರು, ಹಸ್ತಾಂಬರಕರು ಮತ್ತು ತೋಟಕರು. ಇದು ಶಂಕರಾಚಾರ್ಯ ಪಂಚಕ ಕೃಷ್ಣನ ವಾಮಪಾರ್ಶ್ವದಲ್ಲಿ. ಹಿಂಭಾಗದಲ್ಲಿ ಸನಕಾದಿ ಪಂಚಕ, ಸನಕ, ಸನಂದನ, ಸನಾತನ, ಸನತ್ಸುಜಾತ ಮತ್ತು ಸನತ್ ಕುಮಾರ ಎಂಬ 5 ದಿವ್ಯ ಕುಮಾರರು. ಅವರಿಗೆ ಯಾವಾಗಲೂ 5 ವರ್ಷ ಬಂತು ಪ್ರಾಯ. ಜ್ಞಾನ ಪರಿಪೂರ್ಣ. ಮೂರ್ತಿ ಚಿಕ್ಕದು, ಆದರೆ ಜ್ಞಾನ ಚಿಕ್ಕದಲ್ಲ. ಅದು ಜೈವಜೀರಿಗೆ ಅರ್ಥವಾಗದ ಕಾರಣ ರಾಮಾಯಣ ನಡೀತು, ಮಹಾಭಾರತ ನಡೀತು. ಅದು ಸನಕಾದಿ ಪಂಚಕ. ಕೃಷ್ಣನ ಮುಂಭಾಗದಲ್ಲಿ ಗುರು ಪಂಚಕಗಳು 2. ಒಂದು ನಮ್ಮ ಈ ವೇದಾಂತದ 5 ಶ್ರೇಷ್ಠ ಆಚಾರ್ಯರು, ಗೌಡಪಾದಾಚಾರ್ಯರು, ದ್ರವಿಡಾಚಾರ್ಯರು, ಗೋವಿಂದಾಚಾರ್ಯರು, ವಿವರಣಾಚಾರ್ಯರು, ಸಂಕ್ಷೇಪಾಚಾರ್ಯರು. ಈ 5 ಆಚಾರ್ಯರು ಆಚಾರ್ಯ ಪಂಚಕ ಅಂತ ಕರಿಬೋದು ಅದನ್ನು. ಹಾಗೆ ಗುರು ಪಂಚಕ, ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು. 5ನೇದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳು. ಅದು ಯಾರಪ್ಪ? ಅಷ್ಟುದ್ದ ಹೆಸರಿನವರು ಯಾರು ಬರೋದು? ಈ ಬ್ರಹ್ಮವಿದ್ಯೆಯ ಸಂಪ್ರದಾಯವನ್ನು ಯಾರು ತಂದರೋ ಅವರೆಲ್ಲ. ಬ್ರಹ್ಮವಿದ್ಯೆ ಅಂದ್ರೆ ಏನು? ಯಾವುದ್ರ ಮೂಲಕ ನಾವು ಪರಮಾತ್ಮನನ್ನು ತಿಳಿತೇವೋ. ಈಗ ನಾವು
ಈ ಪ್ರಾರ್ಥನೆಯನ್ನು ಕೇಳಿದ್ರು. ಚಾತುರ್ಮಾಸದ ಸಮಯದಲ್ಲಿ ಆತ್ಮದ ಅನಾವರಣ ನಡೆಯಲಿ. ಆತ್ಮದ ಅನಾವರಣಕ್ಕೆ ಬ್ರಹ್ಮವಿದ್ಯೆ ಅಂತ ಹೆಸರು. ಆತ್ಮನ ಪರಮಾತ್ಮನ ಸುಜ್ಞಾನಕ್ಕೆ ಹೆಸರು. ಅದಾದರೆ ಜೀವನ ಧನ್ಯ. ಮತ್ತೆ ಆಗಬೇಕಾಗಿದ್ದೇನೂ ಇಲ್ಲ. ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಏನೂ ಇಲ್ಲ. ಅದು ಸಮುದ್ರ ಇದ್ದ ಹಾಗೆ ಅಂತ, ಮತ್ತೆಲ್ಲ ಸುಖಗಳು ಬಿಂದುಗಳು ಇದ್ದ ಹಾಗೆ. ಹಾಗಾಗಿ ಅಂತಹ ಬ್ರಹ್ಮವಿದ್ಯೆಯನ್ನು ಯಾರು ತಂದು ನಮಗೆಲ್ಲ ಕೊಟ್ಟರೋ, ನಮ್ಮವರೆಗೂ ತಂದು ಕೊಟ್ಟರೋ, ಅಂತಹ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳು ಅವರಿಗೆ ಇದಾಗಿ ಅಷ್ಟದಿಕ್ಪಾಲಕರು, ಇಂದ್ರಾದಿ ಅಷ್ಟದಿಕ್ಪಾಲಕರು. ಆಮೇಲೆ ಬ್ರಹ್ಮ ನಿವೃತ್ತಿ ಮತ್ತು ವರುಣರ ಮಧ್ಯೆ ಬ್ರಹ್ಮನ ಪೂಜೆ ನಡೀಬೇಕು. ಈ ಕೃಷ್ಣನ ಮಂಟಪದಲ್ಲಿ ರಕ್ಷೋ ವರುಣಯೋರ ಮಧ್ಯೆ ಬ್ರಹ್ಮ, ರಕ್ಷೋ ವರುಣಯೋರ ಮಧ್ಯೆ ರಕ್ಷಣ ನಿವೃತ್ತಿ ಮತ್ತು ವರುಣ ಅವರಿಬ್ಬರ ಮಧ್ಯದಲ್ಲಿ ಬ್ರಹ್ಮನ ಪೂಜೆ ನಡೀಬೇಕು. ಇಂದ್ರ ಮತ್ತು ಈಶಾನ್ಯನ ಮಧ್ಯದಲ್ಲಿ ವಾಸ್ತು ಪುರುಷನ ಪೂಜೆ ನಡೀಬೇಕು. ಇದಿಷ್ಟು ಅಲ್ಲದೆ ಗುರು, ಗಣಪತಿ, ದುರ್ಗೆ, ಕ್ಷೇತ್ರಪಾಲ, ಒಟ್ಟು 44. ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ಅಂತ ಕೇಳ್ಬೇಡಿ, ನೀವು ಪೂಜೆ ಮಾಡಿ ಸಾಕು. ನಮ್ಗೆ ಯಾಕೆ ಇದೆಲ್ಲ ವಿವರಣೆ ಅಂತ ಕಿವಿ ಮೇಲೆಲ್ಲ ಬಿದ್ದಿರಲಿ ಅಂತ. ನೀವು ವ್ಯಾಸ ಪೂಜೆ ದಿನ ಎಲ್ಲೆಲ್ಲೋ ಬಂದಿದ್ದೀರಿ, ವ್ಯಾಸ ಪೂಜೆಯನ್ನು ನೋಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ. ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲದೆ ಹಾಗೆ ಹೋಗೋದ್ರ ಬದಲಿಗೆ ಮನೆ ಪಕ್ಷ ಒಂದು ಶ್ರವಣ, ಯಾವ ದೇವತೆಗಳ ಪೂಜೆ ನಡೀತಿದೆ, ಯಾವ ಗುರುಗಳ ಪೂಜೆ ನಡೀತಿದೆ ಅದನ್ನ ಕಿವಿನಾರು ಕೇಳ್ಕೊಂಡಿರೋಣ. ನಮ್ಮ ಉಪಾಧ್ಯಾಯರು ನಮಗೆ ಯಾವಾಗಲೂ ಹೇಳ್ತಾ ಇದ್ದುಂಟು, ಜಾತ್ರೆ ಪೇಟೆಗೆ ಹೋಗಿ ಎಲ್ಲ ಕೆಲಸವೂ ಆಯಿತು, ದೇವರ ದರ್ಶನವಂತೆ ಹೊರತು ಹೋಯಿತು. ಈಗ ಆಗೋದುಂಟೆ ಜಾತ್ರೆ ಪೇಟೆಯಲ್ಲಿ ಬಹಳ ವಿಶೇಷಗಳೆಲ್ಲ ಬಂದಿರ್ತೇವೆ ನೋಡಿ. ತಿನ್ನುವಂಥದ್ದು, ಕುಡಿಯುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು, ಕುಣಿಯುವಂಥದ್ದು, ಏನಿಲ್ಲ ಹೇಳಿ. ನಾನಾ ರೀತಿಯ ಅಂಗಡಿ ಮುಗ್ಗಟ್ಟುಗಳು ಬೆಂಟು ಬತ್ತಾಸನಿಂದ ಆರಂಭ ಮಾಡಿ ತೊಟ್ಟಿಲಿನವರೆಗೆ ಏನೆಲ್ಲ ಉಂಟು ಒಂದು ಜಾತ್ರೆ ಪೇಟೆಯಲ್ಲಿ. ಹಾಗಾಗಿ ಜಾತ್ರೆ ಪೇಟೆಗೆ ಹೋಗಿ ಬೆಳಗಿನ ಸಾಯಂಕಾಲದವರೆಗೆ ಇದ್ದ ಬಂದ ಮಗ, ಬೆಳಗಿನ ಸಾಯಂಕಾಲದವರೆಗೆ 4 ದಿವಸ ಆ ಕಡೆಗೆ ಇದ್ದ ಮಗ ಒಂದೇ ಒಂದು ಕೆಲಸ ಮಾಡಲಿಲ್ಲ. ಏನಂದ್ರೆ ದೇವರ ದರ್ಶನ ಮಾಡಲಿಲ್ಲ. ಜಾತ್ರೆ ಅಂದ್ರೆ ಏನು? ಜಾತ್ರೆ ಅಂದ್ರೆ ಯಾತ್ರೆ ಶಬ್ದವೇ ಜಾತ್ರೆ ಯಾವೆ ಜ ಆಗಿರ್ತಕ್ಕಂಥದ್ದು, ಯಕಾರವೇ ಜಕಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾತ್ರೆ ಅಂದ್ರೆ ದೇವರ ಯಾತ್ರೆ. ಅಪರೂಪಕ್ಕೊಮ್ಮೆ ದೇವರು ಹೊರಗೆ ಬರ್ತಾರೆ ಗರ್ಭಗುಡಿಯಿಂದ. ಕರುಣೆಯೇ ಕಾರಣ. ಎಲ್ಲರೂ ಗರ್ಭಗುಡಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನಿಕರಗೊಂಡು ತಾನೇ ಎದ್ದು ಬರುವಂಥದ್ದು ದೇವರು, ತಾನೇ ಹೊರಗೆ ಬರುವಂಥದ್ದು, ಎಲ್ಲರಿಗೂ ದರ್ಶನ ಆಗಬೇಕು ಅನ್ನೋ ಕಾರಣಕ್ಕೆ ರಥವೇ ಇರುವಂಥದ್ದು. ಅಷ್ಟೆತ್ತರ ಯಾಕೆ ಅಂದ್ರೆ ದೇವರಿಗೇನು, ನನಗೆ ಯಾವ ಎತ್ತರ? ಎಲ್ಲಕ್ಕಿಂತ ಅವನೇ ಎತ್ತರ. ಆದರೆ ಎಲ್ಲರಿಗೂ ತನ್ನ ದರ್ಶನವಾಗಲಿ, ಎಲ್ಲರಿಗೂ ಲಾಭವಾಗಲಿ ಅನ್ನೋ ಕಾರಣಕ್ಕೆ ಅಷ್ಟೆತ್ತರದ ದೇವರು ವಿರಾಜಮಾನವಾಗುವಂಥದ್ದು. ಆದರೆ ನಾವು ಅದನ್ನೇ ನೋಡಿದೆ. ಅಂಗಡಿಯಲ್ಲಿ ಸಮಯ ಕಳೆದರೆ ಏನು ಪ್ರಯೋಜನ ಹೇಳಿ? ಹಾಗೆ ಚಾತುರ್ಮಾಸಕ್ಕೆ ಹೋಗಿ, ವ್ಯಾಸ ಪೂಜೆಗೆ ಹೋಗಿ ಏನು ಮಾಡಿ ಬಂದೆ ಅಂದರೆ, ಅನೇಕರು ನೆಂಟರಷ್ಟು ಸಿಕ್ಕಿದ್ರು, ಪರಿಚಯದವರು ಸಿಕ್ಕಿದ್ರು, ಕೆಲವರು ಹೊಸದಾಗಿ ಪರಿಚಯ ಆಯಿತು. ಸುದ್ದಿ ಹೇಳಿದೆ ಅಂತ, ಇಡೀ ಪ್ರಪಂಚದ ಬಗ್ಗೆ ಚರ್ಚೆ ಮಾಡಿದೆ. ನೀವು ವ್ಯಾಸ ಪೂಜೆ ಸಮಯದಲ್ಲಿ ಬಂದು ಕೊಡ್ತಿರ್ತೀರಿ, ದರ್ಶನ ಮಾಡ್ತೀರಿ, ಇವತ್ತು ಏನಾಗ್ತಾ ಉಂಟು ಅಂತ ಗೊತ್ತಾಗ್ಬೇಕಲ್ಲ, ನೀವು ಯಾರ ಪೂಜೆ ಆಗ್ತಾ ಉಂಟು ಅಂತ ಗೊತ್ತಾಗ್ಬೇಕಲ್ಲ. ಒಂದು ನಿತ್ಯ ಮಂಟಪ, ಒಂದು ವಿಶೇಷ ಮಂಟಪ, ವಿಶೇಷ ಮಂಟಪದಲ್ಲಿ ವಿಶೇಷ ಸನ್ನಿಧಿಗಳು, ನಿತ್ಯ ಮಂಟಪದಲ್ಲಿ ನಿತ್ಯ ಸನ್ನಿಧಿಗಳು. ಇವರೆಲ್ಲ ಪೂಜೆ ಕೊಡ್ತಾರೆ. ಇವರಲ್ಲಿ ದೇವತೆಗಳಿದ್ದಾರೆ, ಇವರಲ್ಲಿ ಋಷಿಗಳಿದ್ದಾರೆ, ಇವರಲ್ಲಿ ಗುರುಗಳಿದ್ದಾರೆ. ಇವರೆಲ್ಲರ ಪೂಜೆಯ ಪ್ರಸಾದವೇ ಇನ್ನು 2 ತಿಂಗಳು ನಿಮಗೆ ಸಿಗುವಂಥದ್ದು. ಏನಿದು ಅಂದ್ರೆ ಇವರೆಲ್ಲರ ಪೂಜೆ ಅಲ್ಲಿ ನಡೆದಿದೆ. ಈ ಪ್ರಕ್ಷಾಳಿತ ಅಖಂಡಿತ ತಂಡೂಲದಲ್ಲಿ ತೊಳೆದ ನಿರ್ಮಲವಾದ, ತುಂಡಿಲ್ಲದ, ಅಖಂಡ, ಅಕ್ಷತ, ಕ್ಷತ ಇಲ್ಲ, ಕ್ಷತ ಅದು ತುಂಡು, ಮುಕ್ಕಿಲ್ಲ, ತುಂಡಿಲ್ಲ, ಪರಿಪೂರ್ಣ ಅದು, ಅಂಗವಿಕಲ ಅಲ್ಲ ಅದು, ಮತ್ತೇನು ಸರ್ವಾಂಗ ಸುಂದರ, ಅದು ಸರ್ವಾಂಗ ಪರಿಪೂರ್ಣ. ಅಂಥ ಅಕ್ಷತೆಗಳಲ್ಲಿ ಈ ಎಲ್ಲ ದೇವತೆಗಳ ಸಾನ್ನಿಧ್ಯ. ಯಾಕೆ ಇದನ್ನು ಮೊದಲು ಹೇಳಿದ್ರು ಅಂದ್ರೆ, ಮೊದಲು ಇದರ ಅನಾವರಣ ಆಗಲಿ, ಅನಾವರಣ ಚಾತುರ್ಮಾಸ
ನೋಡ್ತೇನೆ ಕೇಳಿ ಕೇಳಿ. ಹಾಗಾಗಿ ನಾವು ಕಣ್ಮುಂದೆ ಇದ್ದರೂ ಕೂಡ ಏನೋ ಒಂದು ಆವರಣ ಕವಿತೆ ಇರ್ತದೆ ನಮಗೆ ಅಂತ, ಅದೇನು ಗೊತ್ತಾಗೋದಿಲ್ಲ. ಒಂದು ಆವರಣ ಸರಿಸೋಣ ಅಂತ ಏನಾಗ್ತದೆ ಅನ್ನೋದನ್ನ ತಿಳಿಯಪಡಿಸೋಣ ಎಂಬ ಒಂದು ಮನಸ್ಸು ಬಂತು. ಹಾಗಾಗಿ ಮೊಟ್ಟ ಮೊದಲು ಆ ದೇವತೆಗಳ, ಋಷಿಗಳ, ಗುರುಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಅದು ಆಶೀರ್ವಚನದ ಮಂಗಲ ಅಷ್ಟೇ, ಬೇರೆ ಏನಲ್ಲ. ಇದು ಪ್ರಾರಂಭದಲ್ಲಿ ಒಂದು ದೇವ ನಮಸ್ಕಾರ, ಗುರು ನಮಸ್ಕಾರ ಮಾಡಬೇಕಲ್ಲ. ಇವತ್ತು ಯಾವುದು ಮಾಡಬೇಕು ಅಂದರೆ ಆ ಎರಡು ಮಂಟಪದಲ್ಲಿ ಇಷ್ಟಾರ ರೂಪದಲ್ಲಿ ಸನ್ನಿಧಿ ಕೊಟ್ಟಂತ ಗುರು, ಸರ್ವದೇವಮಯನಾದ ಗುರು, ಸರ್ವದೇವಮಯ, ಸರ್ವವೇದಮಯ, ಸರ್ವಶಾಸ್ತ್ರಮಯ ಅಂಥ ಗುರು. ಆ ಗುರುವಿಗೆ ಇಷ್ಟೆಲ್ಲ ರೂಪಗಳು. ಕೃಷ್ಣನ ಮುಂದೆ ಜಗದ್ಗುರು. ಯಾಕೆ ಕೃಷ್ಣನಿಗೆ ಪೂಜೆ ಅಂದರೆ ಕೃಷ್ಣನಿಗೆ ನಾನಾ ಪ್ರಕಾರದ ರೂಪಗಳಿದೆ, ನಾನಾ ರೀತಿಯಲ್ಲಿ ಅವನು ಕರೆಯೋದುಂಟು. ಆದರೆ ಅವನು ಜಗದ್ಗುರು ಕೂಡ ಹೌದು. ಗೀತೆಯನ್ನು ಕೊಟ್ಟವನು ಪ್ರಪಂಚಕ್ಕೆ. ಅದಕ್ಕಿಂತ ದೊಡ್ಡ ಗುರುವನ್ನು ಎಲ್ಲಿ ಹುಡ್ಕೋಣ? ಗೀತೆಗಿಂತ ದೊಡ್ಡ ಉಪದೇಶ ಈ ಜಗತ್ತಿನಲ್ಲಿ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಉಪದೇಶ ಯಾರಿಂದ ಬಂತೋ ಅಂತಹ ಗುರುವನ್ನು ಎಲ್ಲಿ ಹುಡ್ಕೋಣ? ಮನೆ ಮತ್ತೊಮ್ಮೆ ಬರಬೇಕು ರೂಪತಳಿ ಹೊರತು, ಇಲ್ಲಿದ್ರೆ ಅಂಥ ಗುರು ದುರ್ಲಭ ಅಂತ. ಹಾಗಾಗಿ ಅಂತಹ ಜಗದ್ಗುರು, ಕೃಷ್ಣನ ಮುಂದೆ ಜಗದ್ಗುರು, ಆತನನ್ನು ನೆನೆಸೋಣ. ಆತ ಎಲ್ಲ ಆವರಣಗಳನ್ನು ತೆರೆಯಲಿ. ನಮ್ಮ ಬದುಕಿನ ಆವರಣಗಳು. ಆವರಣ ಅಂದ್ರೆ ಏನು? ಆವರಣ ಅಂದ್ರೆ ಮರೆ, ಇರುವುದು ತೋರದಂತೆ ತಡೆಯುವ ಮರೆ. ಆ ಮರೆಯನ್ನು ಪರಿಹರಿಸಬೇಕು, ತೆರೆಯನ್ನು ತೆರೆಯಬೇಕು. ಆಗ ಇದ್ದದ್ದು ಗೋಚರ ಆಗ್ತದೆ. ಇಲ್ಲದ್ರ ವಿಷಯವೇ ಬೇಡ, ಅದು ಹೇಗಾದ್ರೂ ಕೂಡ ಇಲ್ಲ ಅದು. ಯಾಕೆಂದ್ರೆ ವೇದಗಳು ಹೇಳುವಂತೆ ಇಲ್ಲದ್ದು ಅದು ಇಲ್ಲದ್ದು ಯಾವತ್ತಿದ್ರೂ ಕೂಡ ಇಲ್ಲದ್ದು ಇರಲಿಕ್ಕೆ ಸಾಧ್ಯ ಇಲ್ಲ, ಇರುವುದು ಇಲ್ಲವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯ? ಇದೆ ಅಂತ ಆದ್ರೆ ಇದ್ದೇ ಇದೆ, ಅದೆಲ್ಲಿ ಹೋಗೋದಿಲ್ಲ. ಇಲ್ಲ ಅಂತಂದ್ರೆ ಅದು ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ, ಕೊಡವೆಯನ್ನು ಬಿಟ್ಬಿಡು ಅಂತ. ಹಾಗಾಗಿ ಸತ್ ಅಸತ್ತಾಗೋದಿಲ್ಲ, ಅಸತ್ತು ಸತ್ತಾಗೋದಿಲ್ಲ. ಹಾಗಾಗಿ ಇರುವುದು ನಮ್ಮ ಪಾಲಿಗೆ ಇರುವುದು, ನಮಗೆ ದೇವರು ಇಟ್ಟಿರುವಂಥದ್ದು, ಅದು ಕೂಡ ನಮಗೆ ಸಿಕ್ಕುವುದಿಲ್ಲ ಎಷ್ಟೋ ಬಾರಿ. ಯಾಕೆಂದ್ರೆ ಒಂದು ತೆರೆ ಇದೆ, ಆವರಣ ಇದೆ, ಅದು ಮರೆ ಮಾಡಿದೆ, ಗೊತ್ತೇ ಆಗೋದಿಲ್ಲ. ಅದೊಂದು ಪ್ರಸಿದ್ಧವಾದ ಒಂದು ಕಥೆ ಇದೆ, ದಿವ್ಯತೆಯನ್ನು ದುರುಪಯೋಗ ಮಾಡಿದ ಮನುಷ್ಯ ಅಂತ. ಅದು ಕಥೆ ಇದೆ, ಕೇಳಿರ್ತೀರ ಆ ಕಥೆ. ದಿವ್ಯತೆಯನ್ನು ಮನುಷ್ಯ ದುರುಪಯೋಗ ಮಾಡಿದ, ದೇವತೆಗಳಿಗೆ ಕೋಪ ಬಂತು, ಬ್ರಹ್ಮದೇವರಿಗೆ ಕೋಪ ಬಂತು. ಆಗ ಒಂದು ತೀರ್ಮಾನ ಮಾಡ್ತಾರೆ, ಇವನೊಳಗಿನ ದಿವ್ಯತೆಯನ್ನು ನಾವು ತೆಗೆದು ಎಲ್ಲೂ ಕಾಣದಂತೆ ಒದಗಿಸಿಕೊಳ್ಳೋಣ. ಮನುಷ್ಯನೊಳಗಿನ ದಿವ್ಯತೆ ಇದ್ರೆ ಮನುಷ್ಯ ದಿವ್ಯನಾಗಿದ್ದಾನೆ, ದುರುಪಯೋಗ ಮಾಡ್ತಾನೆ. ಹಾಗಾಗಿ ಸಿಗದಂತೆ ಹುದುಗಿಸಿ ಇಟ್ಕೊಳ್ಳೋಣ. ಎಲ್ಲಿಡೋದು ಅಂದ್ರೆ ಭೂಮಿಯ ಆಳದಲ್ಲಿ ಇಡೋಣ. ಅಂದ್ರೆ ಅಗೆದು ಬಗೆದು ನೋಡ್ಬೋದು, ಮನುಷ್ಯ ಅದಕ್ಕೆ ಬದುಕಬಹುದು. ಸಮುದ್ರದ ಆಳದಲ್ಲಿ ಇಡೋಣ ಅಂದ್ರೆ ಯಾವುದೋ ಸಬ್ಮರೀನ್ ಮತ್ತೊಂದು ತರದಲ್ಲಿ ಹೋಗ್ಬೋದು ಅಲ್ಲಿ ಕೂಡ. ಹೌದು, ಆಕಾಶದಲ್ಲಾರು ಮೋಡಗಳ ಮರೆಯಲ್ಲಿ ಒದಗಿಸಿಡೋಣ ಅಂದ್ರೆ ವಿಮಾನದಲ್ಲಿಯೂ ಕೂಡ ಪ್ರಧಾನ. ಹಾಗಾದ್ರೆ ಎಲ್ಲಿ ಒದಗಿಸಿಡೋದು ಇದನ್ನ ಅಂತ ತುಂಬಾ ಚರ್ಚೆ ಆಯ್ತಂತೆ. ಅದಕ್ಕೆ ಬ್ರಹ್ಮದೇವರು ತೀರ್ಮಾನ ಕೊಟ್ಟರಂತೆ, ಹೊರಗೆಲ್ಲೂ ಒದಗಿಸಿಡೋದು ಬೇಡ, ಅವನ ಹೃದಯದೊಳಗೆ ಒದಗಿಸಿಟ್ರೋಣ. ಅವನು ಹೇಗೂ ಅಲ್ಲಿ ಮಾತ್ರ ಹುಡುಕೋದಿಲ್ಲ, ಮತ್ತೆಲ್ಲ ಕಡೆ ಹುಡುಕ್ತಾ ಇರ್ತಾನೆ, ಈ ಪ್ರಪಂಚ ಹುಡುಕ್ತಾ ಇರ್ತಾನೆ. ಒಳಗಡೆ ಆ ದಿವ್ಯತೆಯನ್ನು, ಆ ಪರಮಾನಂದವನ್ನು, ಆ ಬೆಳಕನ್ನು ಅವನು ಹುಡುಕೋದಿಲ್ಲ. ಹೇಗಿದ್ರು ಅಂಥ ಅಪರೂಪಕ್ಕೆ ಯಾರಾದ್ರೂ ಹುಡುಕ್ಬೋದು. ಅವನು ಅರ್ಹ, ಅದಕ್ಕೆ ಸಿಗ್ಬೇಕು. ಅದು ಉಳಿದವರಿಗೆ ಅದು ಸಿಗಬಾರ್ದು, ಸಿಕ್ಕರೆ ದುರುಪಯೋಗ ಮಾಡ್ತಾರೆ. ಹೃದಯದೊಳಗೆ, ಹೃದಯದ ಗುಹೆಯೊಳಗೆ ದಿವ್ಯತೆಯನ್ನು ಬಚ್ಚಿಡಲಾಯಿತು, ಒಂದು ಆವರಣ ಬಂತು, ಅನಾವರಣ ಆಗ್ಬೇಕು. ಮನುಷ್ಯ ಹುಡುಕ್ತಾ ಇದ್ದಾನಂತ. ಈ ಮನುಷ್ಯ ಭೂಮಿಯನ್ನು ಖನನ ಮಾಡ್ತಾನೆ, ಈ ಗಣಿಗಳು ಸಮುದ್ರದ ಆಳಕ್ಕೆ ಪ್ರವೇಶ ಮಾಡ್ತಾನೆ, ಸಮುದ್ರ ತಳದವರೆಗೆ ಹೋಗ್ತಾನೆ, ಆಕಾಶದಲ್ಲಿ ಹಾರಾಡ್ತಾನೆ, ಅನ್ಯ ಗ್ರಹಗಳವರೆಗೆ ಹೋಗ್ತಾನೆ. ಏನು ಹುಡುಕ್ತಾ ಇರೋದು ಅಂದ್ರೆ ಇದನ್ನೇ ಹುಡುಕ್ತಾ ಇರೋದು. ಏನು ಹುಡುಕ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದಾನೆ, ಇದನ್ನೇ ಹುಡುಕ್ತಾ ಇರೋದು. ಆದ್ರೆ ಹುಡುಕಬೇಕಾಗಿತ್ತು
ಹೃದಯದ ಆಳದಲ್ಲಿ ಅಂತ. ಹಾಗಾಗಿ ಒಂದು ಆವರಣದ ಅನಾವರಣ ನಿಜವಾಗಿ ಅದು ಗುರುವಿನ ಕಾರ್ಯವೇ ಹೋದು. ಗುರುವಿಗಿರುವ ಏಕೈಕ ಕಾರ್ಯ, ಮುಖ್ಯ ಕಾರ್ಯ, ಅನಿವಾರ್ಯ ಕಾರ್ಯ ಯಾವುದು ಅಂದರೆ ಈ ಆವರಣವನ್ನು ಸರಿಸುವಂಥದ್ದು, ಅನಾವರಣಗೊಳಿಸುವಂಥದ್ದು. ಅದೇ ಗುರುವಿನ ಕಾರ್ಯ. ಪ್ರತಿಯೊಬ್ಬರಿಗೂ ಕೂಡ ಅವನೊಳಗೆ ದಿವ್ಯತೆ ಇದೆ, ಅವನೊಳಗೆ ಶ್ರೇಷ್ಠತೆ ಇದೆ, ಅವನೊಳಗೆ ಆನಂದದ ಕಡಲೆ ಇದೆ, ಅವನೊಳಗೆ ಅದ್ಭುತವಾದದ್ದೆಲ್ಲ ಇದೆ. ಆದರೆ ಅನಾವರಣ ಆಗಿದೆ, ಮರೆ ಇದೆ, ತೆರೆದುಕೊಡಬೇಕು ಅದನ್ನು. ಗುರು ಬೇಕು ಅದಕ್ಕಾಗಿ. ಹಾಗಾಗಿ ಎಲ್ಲ ದೇವತೆಗಳಿಗಿಂತ ಮೇಲೆ ಗುರುವಿನ ಸ್ಥಾನವೂ ಕೂಡ ಹಾಗೆ. ಭೂಮಧ್ಯೆ ವಿಜಲಾಂಬು ಜನ್ಮನಿ ಶುಭೆ ವೀರಾಸನಾಧ್ಯಾಸಿತ ಜಾನ್ಮಾಸಕ್ತ ಕರಹ ಭರತಚಕರೆ ವಿಜ್ಞಾನ ಮುದ್ರಾಂಕಿತ ಗೋಪಿ ಚಂದನ ಭಸ್ಮಭೂಷಿತ ವಪುಃ ರುದ್ರಾಕ್ಷ ಮಾಲಿ ಮುಮು ಧ್ಯೇಯ ಶ್ಯಾಮರುಚಿ ಪ್ರಸನ್ನವದನ ಸರ್ವೇಶ್ವರ ಶ್ರೀ ಗುರು. ನಮ್ಮ ಪರಂಪರೆ ಇರತಕ್ಕಂಥ ಒಂದು ಗುರುಧ್ಯಾನದ ಶ್ಲೋಕ ಇದು. ಅದ್ಭುತವಾಗಿರುವಂಥ ಶ್ಲೋಕ ಅದು. ಎಲ್ಲಿದ್ದಾನಂತಂದರೆ ಎಲ್ಲ ದೇವತೆಗಳಿಗಿಂತ ಮೇಲೆ ಭೂಮಧ್ಯದಲ್ಲಿ ಅಜ್ಞಾಚಕ್ರದಲ್ಲಿ ಭೂಮಧ್ಯೆ ದ್ವಿದಲಾಂಬು ಜನ್ಮನಿ, ಎರಡು ದಲದ ಕಮಲ ಅಜ್ಞಾಚಕ್ರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಪ್ರಕೃತಿ, ಒಂದು ಪುರುಷ, ಎರಡು ದಲದ ಕಮಲ ಇರ್ತಕ್ಕಂಥದ್ದು. ದ್ವಿದಲಾಂಬು ಜನ್ಮನಿ ಶುಭೆ ವೀರಾಸನಾಧ್ಯಾಸಿತ. ವೀರಾಸನ ಅಂದರೆ ನಮ್ಮ ರಾಮದೇವರಿದ್ದಾರೆ ನೋಡಿ, ಅದು ವೀರಾಸನ, ಎಡಗಾಲ ಮೇಲೆ ಬಲಗಾಲ ಇರ್ತಕ್ಕಂಥದ್ದು. ಅಂತಹ ವೀರಾಸನದಲ್ಲಿ ಕಂಗೊಳಿಸ್ತಾನಂತೆ ಗುರು. ಜಾನ್ಮಾಸಕ್ತ ಕರ, ರಾಮದೇವರ ಹಾಗೆ ಅದು ಕೂಡ. ಒಂದು ಕೈ ಹೀಗಿದೆ, ಇನ್ನೊಂದು ಕೈ ಪರತ್ರ ಚಕರೆ ವಿಜ್ಞಾನ ಮುದ್ರಾ ಅಂಕಿತ. ರಾಮದೇವರದ್ದು ತದ್ರೂಪದ್ದು ಗುರುವೇ ರಾಮನೆಂದರೆ. ರಾಮನೊಬ್ಬ ಮಹಾನಾಯಕ, ಅವತಾರ ಪುರುಷ. ಆದರೆ ನಮ್ಮ ಮಠದಲ್ಲಿ ರಾಮ ಬಂದು ನೆಲೆಸಿರ್ತಕ್ಕಂಥದ್ದು ಗುರುವಾಗಿ ಈ ಮುದ್ರೆ ಇದೆಯಲ್ಲ, ಬೋಧ ಮುದ್ರೆ ಇದು, ಅದು ಗುರುತ್ವವನ್ನು ತೋರಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಜನ್ಮಾಸಕ್ತ ಕರಹ ಪರತ್ರಚಕರೆ ವಿಜ್ಞಾನ ಮುದ್ರಾಂಕಿತ ಗೋಪೀಚಂದನ ಭಸ್ಮಭೂಷಿತ ವಪು. ಅದು ಕೂಡ ನಮ್ಮ ಪರಂಪರೆಯೇ. ಗೋಪೀಚಂದನ ಮತ್ತು ಭಸ್ಮ ಎರಡು ಮಿಶ್ರಿತವಾಗಿ ನಾವು ಧಾರಣೆ ಮಾಡುವಂಥದ್ದು. ಕೇವಲ ಭಸ್ಮ ಮಾತ್ರವಲ್ಲ, ಕೇವಲ ಗೋಪಿಚಂದನವಲ್ಲ, ಕೇವಲ ಭಸ್ಮ ಅದು ಶೈವ, ಕೇವಲ ಗೋಪಿಚಂದನ ಅದು ವೈಷ್ಣವ. ಇದು ಎರಡೂ ಕೂಡ ಹೌದು, ಶೈವವೂ ಕೂಡ ಹೌದು, ವೈಷ್ಣವವೂ ಕೂಡ ಹೌದು. ಎರಡನ್ನೂ ಮಿಶ್ರ ಮಾಡಿ ನಾವು ಧಾರಣೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಭಾಗವತ ಸಂಪ್ರದಾಯ ನಮ್ಮದು. ಏಕಾದಶಿ ಆಚರಣೆ ಇದೆ ನಮ್ಮಲ್ಲಿ. ವಿಷ್ಣುವಿನ ಉಪಾಸನೆ ವಿಶೇಷವಾಗಿ ಮಾಡ್ತೇವೆ ನಾವು. ಶಿವನಂತೂ ಇದ್ದೇ ಇದ್ದಾನೆ, ಚಂದ್ರಮೌಳೀಶ್ವರ. ಹಾಗಾಗಿ ಅಂತಹ ಗೋಪೀಚಂದನ ಭಸ್ಮಭೂಷಿತ ವಪುಃ ರುದ್ರಾಕ್ಷ ಮಾಲಿ, ಕೊರಳಲ್ಲಿ ರುದ್ರಾಕ್ಷ ಮಾಲೆ, ಮುಮು ಧ್ಯೇಯ, ಮತ್ತೆ ಧ್ಯಾನ ಮಾಡಬೇಕು ಅವನು. ಎಲ್ಲ ಒಂದ್ಸಾರಿ ನೆನಪು ಮಾಡಿದರೆ ಸಾಲದು, ಪುನಃ ಧ್ಯಾನ ಮಾಡಬೇಕು. ಶ್ಯಾಮ ರುಚಿ, ಶ್ಯಾಮಲ ಕಾಂತಿ. ರಾಮನದ್ದು ಕೂಡ ಶ್ಯಾಮಲ ಕಾಂತಿ. ನೀಲ ಸರೋಜ ಕೋಮಲ ರುಚಿ, ಅದೇ ಕಾಂತಿ ಅವನದ್ದು. ಪ್ರಸನ್ನ ವದನ. ಕೆಲವರಿಗೆ ಭಾವನೆ ಇರ್ತದೆ ಗುರು ಅಂದರೆ ನಗಲೇಬಾರದು ಜೀವನದಲ್ಲಿ. ಯಾವಾಗಲೂ ಸಿಟ್ಟು ಮಾಡ್ಕೊಂಡಿರ್ಬೇಕು ಗುರು ಅಂದರೆ. ಹತ್ರ ಹೋಗ್ಲಿಕ್ಕೆ ಭಯ ಆಗಬೇಕು, ಪ್ರಶ್ನೆ ಕೇಳಲಿಕ್ಕೆ ಭಯ ಆಗಬೇಕು, ಉತ್ತರ ಇದಿದೆ. ಗುರು ಅಂದರೆ ಅದು ಸಿಡುಕು ಮುಖ ಮಾತ್ರ ಅಂತ ಅಲ್ಲ, ಅದು ಪ್ರಸನ್ನ ವದನ. ಅಂತಹ ಪ್ರಸನ್ನವಾದ ಮುಖಮಂಡಲ ಗುರುವಿನದು. ಅದು ಅನುಗ್ರಹಪ್ರದವಾಗಿರ್ತಕ್ಕಂಥದ್ದು. ಜೀವದೊಳಗಿನ ವಿಷಾದವನ್ನು ಕಳೆಯುವ ಪ್ರಸಾದ ಅದು ಗುರುವಿನ ಪ್ರಸನ್ನತೆ ಎನ್ನುವಂಥದ್ದು. ಇವಾಗಂತಹ ಪ್ರಸನ್ನ ವದನ ಸರ್ವೇಶ್ವರ. ನೀವು ಯಾವ ದೇವರನ್ನು ಹೇಳಿ, ಗುರು ಇನ್ನೂ ಮೇಲೆ, ಅದಕ್ಕಿಂತ ಮೇಲೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ಅದಕ್ಕಿಂತ ಮೇಲೆ ಅದು. ತಸ್ಮೈ ಶ್ರೀ ಗುರುವೇ ನಮಃ. ಅಂತಹ ಗುರುವಿನ ಕಾರ್ಯವೇ ಬೋಧವನ್ನು ಕೊಡುವಂಥದ್ದು. ಬೋಧವನ್ನು ಕೊಡುವುದೇ, ಅರಿವನ್ನು ಕೊಡುವುದೇ ಅನಾವರಣ, ಬೇರೆ ಏನೂ ಇಲ್ಲ. ಅರಿವಿನ ಪ್ರಾಪ್ತಿಯೇ ಅನಾವರಣ, ಜ್ಞಾನವೇ ಅನಾವರಣ, ಅಜ್ಞಾನವೇ ಆವರಣ. ಎಷ್ಟು ತಿಳ್ಕೊಳ್ಳಿ. ಅಜ್ಞಾನವೇ ಆವರಣ, ಸುಜ್ಞಾನದ ಪ್ರಾಪ್ತಿಯೇ ಅನಾವರಣ. ಬಾರಿ ಅನಾವರಣ ಚಾತುರ್ಮಾಸ್ಯ. ಇವತ್ತೇನು ಅನಾವರಣ ಅಂತ ಪ್ರಶ್ನೆ ಇತ್ತು. ಇವತ್ತು ಅನಾವರಣದ ಅನಾವರಣ ಅಂತ. ಅನಾವರಣ ಚಾತುರ್ಮಾಸ್ಯದ ಅನಾವರಣ ಇವತ್ತು. ಅದ್ರ ಬಗ್ಗೆ ಹೇಳ್ಬೇಕಲ್ಲ, ಅನಾವರಣದ ಬಗ್ಗೆ ಹೇಳ್ಬೇಕಲ್ಲ.
ಅಂಥದ್ದು ಇವತ್ತು ಬೇರೆ ಏನು ಅನಾವರಣ ಇಲ್ಲ, ಅನಾವರಣದ ಅನಾವರಣ ಮಾಡೋಣ ಇವತ್ತು ಎನ್ನುವ ಒಂದು ಚರ್ಚೆ ಬಂತು. ಹಾಗಾಗಿ ಅನಾವರಣದ ಅನಾವರಣ ಆರಂಭದಲ್ಲಾಗಿದೆ. ಗಮನಿಸಿದ್ರಿ, ತೆರೆಯನ್ನು ತೆರೆಯಲಾಯಿತು. ತೆರೆಯ ಹಿಂದೆ ಮರೆಯಾಗಿದ್ದದ್ದು ಏನೊಂದು ವಜ್ರ, ಅತ್ಯಂತ ಬೆಲೆ ಬಾಳುವಂಥದ್ದು ಅದಿದೆ. ಆದರೆ ತೆರೆ ಅದು ಅಡ್ಡಲಾಗಿದೆ. ಹಾಗಾಗಿ ನಮ್ಗೆ ಗೋಚರವಾಗ್ತಾ ಇದೆ. ಪ್ರತಿಯೊಬ್ಬನು ಕೂಡ ವಜ್ರದ ಗಣಿಯೇ ಹೋದು. ಯಾರು ವಜ್ರದ ಗಣಿ ಎಲ್ಲ ಹೇಳಿ, ನೀವೆಲ್ಲರೂ ಕೂಡ ವಜ್ರದ ಗಣಿಗಳೇ ಹೋದು, ನೀವೆಲ್ಲ ರಕ್ತದ ಖಜಾನೆಯೇ ಹೋದು. ಅದೇ ಒಂದು ಸಣ್ಣ ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ನಿಮ್ಗೆ ಅದು ಗೊತ್ತಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಆ ರತ್ನ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ರತ್ನ ಇದೆ ಅಂತ ಗೊತ್ತಾದ್ರೆ, ಎಲ್ಲಿದೆ ಅಂತ ಗೊತ್ತಾದ್ರೆ, ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾದ್ರೆ, ನಿಮ್ಮಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ. ನೀವೇ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರು. ಆದ್ರೆ ಒಂದು ಸಣ್ಣ ಕೆಲಸ ಏನು ಅಂದ್ರೆ ಆ ತೆರೆ ತೆರೆಯುವಂಥದ್ದಿದೆ. ಹಾಗಾಗಿ ಈ ಚಾತುರ್ಮಾಸ್ಯ ಅದನ್ನು ಮಾಡಲಿ, ಈ ಮಠ ಅದನ್ನು ಮಾಡಲಿ, ಈ ತಲೆಮಾರು ಅದನ್ನು ಮಾಡಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಹೀಗಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅನೇಕ ಅನಾವರಣಗಳಾಗಲಿ. ಇದು ಕೂಡ ಅನಾವರಣವೇ. ಈಗ ಗುರುವಿನ ಶ್ಲೋಕ ನಾವೇನು ನೆನ್ಪಡ್ಕೊಂಡು ಜ್ಞಾನ ಶ್ಲೋಕ, ಇದೊಂದು ಪ್ರಥಮ. ಪರಂಪರೆಯಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. 3 ಶ್ಲೋಕಗಳಿದೆ. ಇದೇ ರೀತಿ 12 ಶ್ಲೋಕಗಳಿದ್ದಾವೆ. ಗುರುವಿನ ಮಾನಸ ಪೂಜೆ ಅದು 2ನೇ ಶ್ಲೋಕ. 3ನೇ ಶ್ಲೋಕ ಅದರ ಆಚೆ ಇತ್ತು, ಪೂಜೆಯಿಂದ ದಾಟಿರ್ತಕ್ಕಂಥದ್ದು. ಹಾಗಾಗಿ 3 ಗುರು ಸ್ತುತಿಗಳು. ಈ 1ನೇದು ಗುಟ್ಟು ರೆಟ್ ಮಾಡಿ ಆಯ್ತು. ಇವತ್ತು ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ಆ ಗುರುವನ್ನು ಸ್ಮರಣೆ ಮಾಡಿ ವ್ಯವಸ್ಥೆ ಆಯ್ತು. ಅದು ಅನಾವರಣಗಳು, ಬೇರೆ ಏನೋ ಅಲ್ಲದು ಅಂತ. ಇಂಥ ಅನೇಕ ಅನಾವರಣಗಳಾಗ್ತವೆ ಈ ಚಾತುರ್ಮಾಸದ ಅವಧಿಯಲ್ಲಿ. ನೀವು ಕೈ ಜೋಡಿಸ್ಬೇಕು. ಏನೆಲ್ಲ ಆಗಬೇಕು ಅಂತಂದ್ರೆ, ನಮ್ಮ ಮಠದಲ್ಲಿಯೇ ಅದ್ಭುತವಾದ ಅನೇಕ ಸಂಗತಿಗಳು ಅನಾವರಣವಾಗದೇ ಇವೆ. ಇವತ್ತು ಈಗ ನಾವು ಪೀಠಕ್ಕೆ ಬರುವ ಸಮಯದ ನೆನಪು ಮಾಡಿಕೊಂಡ್ರೆ, ನಮ್ಮ ಮಠ ಅಂತಲೇ ಗೊತ್ತಿದೆ ಎರಡು ಮಧ್ಯದಲ್ಲಿ ತನ್ನ ಸ್ಥಿತಿ ಇದನ್ನು ಗಮನಿಸಿದೆ ಅನೇಕರಿಗೆ. ನಮ್ಮ ಮಠವೂ ಎಲ್ಲ ಒಂದು ಕಡೆ ಉಂಟಂತೆ ಅಂತ ಅನ್ನೋ ಭಾವನೆ ಇತ್ತು ಶಿಷ್ಯ ಭಕ್ತರಲ್ಲಿ. ಹೊರಗಡೆ ಗೊತ್ತೇ ಇಲ್ಲ ಅನ್ನೋಂಥ ಒಂದು ವಾತಾವರಣ. ಆದರೆ ಇವತ್ತು ಅಂಥ ಸ್ಥಿತಿ ಇಲ್ಲ. ಅದಕ್ಕೂ ಅರ್ಥ ಇದೆ, ಇದಕ್ಕೂ ಅರ್ಥ ಇದೆ. ಅದನ್ನು ಹಳಿಬೇಡಿ ಯಾವುದೇ ಕಾರಣಕ್ಕೂ. ಒಂದು ವಿಷಯ ಗುಟ್ಟಾಗಿದ್ದಕ್ಕೂ ಕಾರಣ ಇರ್ತದೆ, ವ್ಯಕ್ತವಾದಕ್ಕೂ ಕೂಡ ಕಾರಣ ಇರ್ತದೆ. ಹಾಗೆ ಅದನ್ನು ಹೊಳೆಯುವಂಥದ್ದು ಏನೂ ಇಲ್ಲ. ಆದರೆ ಇವತ್ತು ಮಠ ಚಿರಪರಿಚಿತ. ಎಲ್ಲರಿಗೂ ಮಠದ ಬಗ್ಗೆ ಗೊತ್ತಿದೆ, ಮಠದ ಗುರುಗಳ ಬಗ್ಗೆ ಗೊತ್ತಿದೆ, ಕಾರ್ಯಕ್ರಮಗಳ ಬಗ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಅನಿಸಿದೆ ಅಂತ ಮಠವ ಗೊತ್ತು ನನಗೆ ಹಾಳಾಗ್ತದೆ. ಆದರೆ ಗೊತ್ತಿಲ್ಲದ ಅನೇಕ ಸಂಗತಿಗಳು ಮಠದಲ್ಲಿ ಅದರ ಗರ್ಭದಲ್ಲಿ ಹುದುಗಿವೆ, ಹೊರಗೆ ಬರುವಂತೆ. ಅವೆಲ್ಲವೂ ಅಲ್ಲದಿದ್ರು ಒಂದಿಷ್ಟಾದರೂ ಕೂಡ ಈ ಚಾತುರ್ಮಾಸದ ಅವಧಿಯಲ್ಲಿ ಹೊರಗೆ ಬರುವಂತೆ ಆಗಬೇಕು. ಇದಕ್ಕೆ ನೀವು ಶ್ರಮಿಸಬೇಕು ಅನ್ನೋ ಕಾರಣಕ್ಕೆ ನಾನು ಮುಂದೆ ಹೇಳ್ತಾ ಇರುವಂಥದ್ದು. ಎಲ್ಲ ಅನಾವರಣಗಳು ನಮ್ಮ ಕಾರ್ಯ ಅಲ್ಲ, ನೀವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ ಅಂತ ನಾವು ನಿಮ್ಗೆ ದಿಗ್ದರ್ಶನ ಮಾಡ್ತಾ ಇರುವಂಥದ್ದು ಅಂತ. ಹಾಗಾಗಿ ನೀವ್ಯಾರು ವಿಶೇಷವಾದ ಹೊಣೆಗಾರಿಕೆಯಲ್ಲಿ ಇದ್ದೀರಿ ಮಾತ್ರವಲ್ಲ, ಯಾರು ಹೊಣೆಗಾರಿಕೆಯಲ್ಲಿ ಇಲ್ಲ ಎಲ್ಲರಿಗೂ ಸೇರಿ ಈ ಜವಾಬ್ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಸೇರಿ ಮಠವೆಂಬ ಸಮುದ್ರದ ಆಳದ ರತ್ನಗಳನ್ನು ಅನಾವರಣ ಮಾಡೋಣ. ಸಮಾಜದಲ್ಲಿ ಕೂಡ ಅನಾವರಣಗೊಳ್ಳದ ಅನೇಕ ಸಂಗತಿಗಳಿರ್ಬೋದು, ಅದ್ಭುತವಾದ ಸಂಗತಿಗಳಿರ್ಬೋದು. ಅನಾವರಣಗಳು ವ್ಯಕ್ತಿಗಳಿರ್ಬೋದು, ನೆಲಮರೆಯ ಕಾಯಿಗಳು, ಬಹುಮೂಲ್ಯ ನಿಧಿಗಳು. ಅವು ಅವರ ಮಠಕ್ಕೆ ತುಂಬ ಸೇವೆ ಮಾಡಿರ್ಬೋದು, ಸಮಾಜಕ್ಕೆ ತುಂಬ ಸೇವೆ ಮಾಡಿರ್ಬೋದು, ಅಲ್ಲ ವೈಯಕ್ತಿಕವಾಗಿ ತಮ್ಮಷ್ಟಕ್ಕೆ ತಾವು ಸಾಧನೆ ಮಾಡಿ ಗುರಿಮಟ್ಟಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ. ಅಂತಹ ರತ್ನಗಳನ್ನು ಅನಾವರಣಗೊಳಿಸುವಂಥದ್ದು ಅದು ಕೂಡ ನಡೀಬೇಕು ಈ ಚಾತುರ್ಮಾಸದ ಅವಧಿಯಲ್ಲಿ. ಹಾಗೆ ವಿಶ್ವವಿದ್ಯಾಪೀಠ ಈಗ ಅನೇಕ ಕಾರ್ಯಗಳು ನಡೆದಿದ್ದಾವೆ, ಆದರೆ ಅನಾವರಣಗೊಂಡಿವೆ. ಈ ಚಾತುರ್ಮಾಸದ ಅವಧಿಯಲ್ಲಿ ಅವೆಲ್ಲ ಅನಾವರಣಗೊಳ್ಳಬೇಕು. ಅದಕ್ಕಾಗಿ ನೀವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ. ನೀವೆಲ್ಲ ನಮ್ಮ ಕಣ್ಣಾಗಿ, ಕೈಯಾಗಿ, ಕಾಲಾಗಿ ಕೆಲಸ ಮಾಡಬೇಕು. ಈ ವಿಷಯದಲ್ಲಿ ಹುಡುಕಬೇಕು. ಇಂಥದ್ದು ಎಲ್ಲಿದೆ, ಏನಿದೆ ಸಮಾಜಕ್ಕೆ ಉಪಯೋಗ ಆಗುವಂಥದ್ದು, ಸಮಾಜಕ್ಕೆ ಸಲ್ಲುವಂಥದ್ದು. ಜನರು ಅದನ್ನು ನೋಡಿ ಆಶ್ಚರ್ಯವೂ ಪಡಬೇಕು, ಸಂತೋಷವೂ ಪಡಬೇಕು, ಅವರಿಗೆ ಉಪಯೋಗ ಆಗಬೇಕು.
ಸುಮ್ಮನೆ ಆಶ್ಚರ್ಯಪಡಿಸೋದಕ್ಕೆ ದೊಡ್ಡ ಅರ್ಥ ಇಲ್ಲ. ಆದರೆ ಆಶ್ಚರ್ಯಪಟ್ಟಿದ್ದು ಲಾಭ ಆಗುವಂತೆ ಇರಬೇಕು ಅಂತ. ಹಾಗಾಗಿ ಅಂಥದ್ದನ್ನು ನೀವು ಹುಡುಕಿ ಅಂತ. ನೀವು ಈಗ 12 ಬಾರಿ ಸನ್ಮಾನ ಆದವರಿಗೆ 13 ಬಾರಿ ಸನ್ಮಾನ ಮಾಡಲಿಕ್ಕೆ ಕರ್ಕೊಂಡು ಬರಬೇಡಿ. ಅದು ಬೇಕಾದ್ರೆ ಮಾಡೋಣ, ಅವರಿಗೆ ಬೇಡ ಅಂತಲ್ಲ. ಸನ್ಮಾನ ಆದವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಳ್ಳೋಣ ಬೇಕಾದ್ರೆ. ಆದರೆ ಈ ಬಾರಿ ಅದನ್ನ ಎಲೆಮರೆಯ ಕಾಜಿಗಳು, ಈವರೆಗೆ ಹೊರಗೆ ಬಾರದವರು, ಹೆಚ್ಚು ಜನರಿಗೆ ಅವರ ಪರಿಚಯ ಇಲ್ಲ ಅಥವಾ ಆ ವಿಷಯದ ಪರಿಚಯ ಇಲ್ಲ, ಆ ಸಂಗತಿ ಗೊತ್ತಿಲ್ಲ ಅಂತ ಸಂಗತಿಗಳು ಕೂಡ ಇರ್ತವೆ. ನಿಮ್ಮೂರಲ್ಲಿರ್ಬೋದು, ಅದು ಮಠಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಸಂಬಂಧಪಡದೇ ಇರ್ಬೋದು, ಆದರೂ ಸಮಾಜಕ್ಕೆ ಉಪಯೋಗ ಆಗುವಂಥದ್ದಾಗಿರ್ಬೋದು. ಅಂಥದ್ದನ್ನೆಲ್ಲ ಅನಾವರಣಗೊಳಿಸುವ ಸಲುವಾಗಿ ನಾವೆಲ್ಲ ಒಂದು ಪ್ರಯತ್ನಶೀಲರಾಗೋಣ. ಈ ಇಡೀ ಚಾತುರ್ಮಾಸ್ಯವನ್ನು ಅದಕ್ಕೆ ನಾವು ಸಮರ್ಪಿತ ಮಾಡೋಣ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಯಾಕೆಂದರೆ ಇದು ಯಾವುದನ್ನು ಕೂಡ ನಮ್ಮ ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷರು ನಮ್ಮ ಪ್ರಾರ್ಥನೆಯಲ್ಲಿ ಸಮಾವೇಶಗೊಳಿಸಲಿಲ್ಲ. ಈ ಅನಾವರಣಗೊಳಿಸಬೇಕಾದ ಸಂಗತಿಗಳನ್ನು ನಾವು ಹೇಳಿದ್ವಲ್ಲ, ಇದು ಯಾವುದನ್ನು ಉಲ್ಲೇಖ ಮಾಡಲಿಲ್ಲ ನಮ್ಮ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರು. ಅವರು ಒಂದೇ ಒಂದು ಸಂಗತಿ ಉಲ್ಲೇಖ ಮಾಡಿದ್ದು, ಅದೇನು ಅಂದರೆ ನಮ್ಮ ಆತ್ಮದ ಅನಾವರಣ ಆಗಬೇಕು ಈ ಚಾತುರ್ಮಾಸ್ಯದ ಸಮಯದಲ್ಲಿ. ನಮಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಈ ಬೇಡಿಕೆ ತುಂಬ ಅಪರೂಪದಲ್ಲಿ ಬರುವಂಥದ್ದು. ನಮ್ಮ ಕಿವಿಗೆ ಅದು ಜೀವನ ಸುರದಂತೆ ಆಗುವಂಥ ಬೇಡಿಕೆ, ಅದು ಅಮೃತ ಸುರದಂತೆ ಆಗುವ ಬೇಡಿಕೆ. ಆದರೆ ಬಹಳ ದುರ್ಲಭ. ಚಿಕ್ಕ ಚಿಕ್ಕದನ್ನೇ ಸಮಾಜ ಬಯಸ್ತದೆ, ಕ್ಷುದ್ರವಾಗಿದೆ. ಇನ್ಯಾರಾದ್ರೂ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಒಂದು ಪೀಠ ಗುರುಗಳು ಬೇಕಾಗಿಲ್ಲ ಅಂತ, ಯಾರು ಬೇಕಾದ್ರೂ ಮಾಡ್ಬೋದು. ಅಂಥದ್ದನ್ನೇ ಸಮಾಜ ಬಯಸುವಂಥದ್ದು. ಆದರೆ ನಿಜವಾಗಿ ಏನನ್ನು ಬಯಸಬೇಕೋ ಅದನ್ನು ಬಯಸಬೇಕು ಅಂತ. ಹಾಗಾಗಿ ಆ ಒಂದು ಬೇಡಿಕೆ ಇದೆಯಲ್ಲ ತುಂಬ ಮಹತ್ವದ್ದದು. ಆತ್ಮದ ಅನಾವರಣ ಆಗಬೇಕು, ಆತ್ಮದ ಹಾದಿ ಸಿಗಬೇಕು ಶಿಷ್ಯ ವರ್ಗಕ್ಕೆ, ಪರಮಾತ್ಮನ ಹಾದಿ ಸಿಗಬೇಕು, ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಆ ದಿಕ್ಕಿನಲ್ಲಿ ಕೂಡ ಕಾರ್ಯಗಳು ಆಗಲಿಕ್ಕಿವೆ, ಪ್ರಯತ್ನಗಳು ನಡೀಲಿಕ್ಕಿವೆ. ಮಾಡೋಣ ಅದನ್ನು. ಈಗಾಗಲೇ ಒಬ್ಬ ಶಿಷ್ಯ ಒಂದು ಬೇಡಿಕೆಯನ್ನು ಬಂದಿಟ್ಟಿದ್ದಾನೆ. ಏನಂದರೆ ಕಾಲದ ಬಗ್ಗೆ ಮಹಾಭಾರತ ಹೇಳುವಂಥ ಕೆಲವು ಮಾತುಗಳನ್ನು ಮುಂದಿಟ್ಟು ಇದರ ಮೇಲೆ ಮಾತಾಡಿ, ಆಮೇಲೆ ಇನ್ನೊಂದು ಭಗವದ್ಗೀತೆಯ ಕೆಲವು ಪಂಕ್ತಿಗಳನ್ನು ಮುಂದಿಟ್ಟು ಈ ಸಂಗತಿಗಳ ಬಗ್ಗೆ ಕೂಡ ಪ್ರವಚನ ಆಗಬೇಕು ಎಂಬುದಾಗಿ ಶಿಷ್ಯರೊಬ್ಬರ ಬೇಡಿಕೆ. ಆ ಶಿಷ್ಯರನ್ನು ಅನಾವರಣ ಮಾಡ್ತೇವೆ, ಯಾರು ಅಂತ ಇವತ್ತು ಮಾಡಬೇಕಾಗಿಲ್ಲ, ಬಂದಿದೆ. ಹಾಗಾಗಿ ಅದೆಲ್ಲ ಆ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಇತ್ತೀಚೆಗೆ ಜೀವಯಾನದ ಪ್ರವಚನ ಆಯಿತು. ಜೀವಯಾನ ಎಂಬ ಶೀರ್ಷಿಕೆಯ ಪ್ರವಚನ ಆಯಿತು. ಆ ಪ್ರವಚನ ಏನದು ಅಂದರೆ ಅದಕ್ಕೆ ಇರ್ತಕ್ಕಂಥದ್ದು ಆತ್ಮ ಮಾರ್ಗವನ್ನು ತೆರೆದು ತೋರುವ ಸಲುವಾಗಿ, ಆ ಕಡೆಗೆ ಗಮನ ಸೆಳೆಯುವ ಸಲುವಾಗಿ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಅದು ಅತ್ಯಂತ ಪ್ರಧಾನವಾಗಿರಬೇಕಾಗಿರ್ತಕ್ಕಂಥದ್ದು. ಗುರುಗಳ ಉಪಯೋಗವನ್ನು ಎಮ್ಮೆಗೆ ಬಂದು ಜ್ವರವನ್ನು ಗುಣ ಮಾಡುವುದಕ್ಕೆ ತೆಗೆದು ಮಾಡಬಾರದು ನಾವು. ಇದು ಸರಿಯಾದ ಉದಾಹರಣೆ ತರಿಸ್ತದೆ ನಮಗೆ. ಅದಕ್ಕಲ್ಲೇ ಪಶುವೈದ್ಯರು ಇರ್ತಾರೆ ಹತ್ತಿರದಲ್ಲಿ, ಸಾಕಾಗ್ತದೆ. ಬೇಕೇ ಬೇಕು ಅಂದರೆ ಎಮ್ಮೆಯನ್ನು ನಾವು ಅವಗಣನೆ ಮಾಡುವಂಥದ್ದು. ಅದಕ್ಕೊಂದು ಸ್ಥಾನ ಇದೆ ಸೃಷ್ಟಿಯಲ್ಲಿ, ಸ್ಥಾನ ಇಲ್ಲ ಅಂತಲ್ಲ. ಬೇಕೇ ಬೇಕು ಅಂದರೆ ಆಶೀರ್ವಾದ ಕೇಳ್ಕೊಂಡು ಹೋಗುವಾಗ ಮನಸ್ಸಲ್ಲಿ ಭಾವ ಸೇರಿದ್ರೆ ಸಾಕೋದೆ ಜೀವಕಾರುಣ್ಯ ಅಂತ. ಆದರೆ ಅತಿ ಮುಖ್ಯವಾಗಿ ಏನನ್ನು ಕೇಳಬೇಕು, ಯಾವುದೊಂದನ್ನು ಕೇಳಿದ್ರಿಂದ ಎಲ್ಲವೂ ನಮಗೆ ಸಿಕ್ಕಿದಂತೆ ಆಯಿತು ಅಂಥದ್ದು. ಸಮುದ್ರದಲ್ಲಿ ತೆರೆ ಬಂದ ಹಾಗೆ ಬೇಡಿಕೆಗಳು ಮುಗೀತು ಅಂತ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರ್ತದೆ. ಸುಖ ಸಿಕ್ಕಿತು ಅಂದರೆ ಒಂದು ಯಾವುದೋ ಒಂದು ಬೇಕು ಅಂತ ತುಂಬ ಆಸೆ ಪಟ್ಟಿರ್ತೇವೆ, ಪ್ರಯತ್ನ ಮಾಡ್ತಾ ಇರ್ತೇವೆ. ಅದು ಸಿಕ್ಕಿತು ಅಂದರೆ ಮುಗೀತು ಅಂತ ಅನ್ಕೊಂಡಿರ್ತೇವೆ ನಾವು, ಅದು ಮುಗಿಯೋದೇ ಇಲ್ಲ. ಸಿಕ್ಕಿದ ಮೇಲೆ ಒಂದು 2 ದಿವಸ 4 ದಿವಸ ಕಳೆದಲ್ಲಿ ಬೇರೆ ಏನೋ ನೆನಪಾಗ್ತದೆ, ಅತೃಪ್ತಿ ಬರ್ತದೆ. ಪುನಃ ಅಂತ ನಮ್ಮ ಉಪಾಧ್ಯಾಯರು ಅದನ್ನು ಪದೇ ಪದೇ ಹೇಳ್ತಾ ಇದ್ರು. ನಿನ್ನ ಮೊನ್ನೆ ತಾನೇ ಇಲ್ಲಿದ್ರು ಶಂಕರಾನಂದ ಜೋಯಿಸ್ರು, ಇದನ್ನು ಯಾವಾಗಲೂ ಹೇಳೋದು, ಭಾರೀ ಒಂದು ಪ್ರಯತ್ನ ಮಾಡಿ ಯಾವುದೋ ಒಂದನ್ನು ಪಡ್ಕೊಳ್ಳುವಂಥದ್ದು. ಅದು ಸಿಕ್ಕಿದ್ರೆ ಜೀವನ ಯೋಜನೆ ಯಾಕೆ ಇನ್ನೇನು ಬೇಡ ಅಂತ ಅನ್ಕೊಡೋದು. ಸಿಕ್ಕಿದ ಮೇಲೆ ಒಂದು 4 ದಿವಸಕ್ಕೆ ನಮಗದು ಬೇಜಾರು ಬರ್ತದೆ, ಅಥವಾ ಬೇರೆ ಕಡೆ ಗಮನ ಹೋಗ್ತದೆ, ಇನ್ನೇನೋ ಒಂದು ಬೇಕು ಅಂತ ಅನಿಸ್ತದೆ, ಹುಡುಕಾಟ ಮುಂದುವರಿತದೆ ಅಂತ. ಹಾಗೆ ಸಮುದ್ರದ ತೆರೆಗಳಂತೆ ಈ ಬೇಡಿಕೆಗಳೆಲ್ಲ ಯಾವುದು ಸಿಕ್ಕಿದ್ರೆ ಎಲ್ಲವೂ ಸಿಕ್ಕಿದಂತೆ ಆಯಿತು, ಮತ್ತೇನೋ ಬೇಕು ಅಂತ ಅನಿಸೋದಿಲ್ವೋ ಅಂಥದ್ದೊಂದನ್ನು ಪಡ್ಕೊಳ್ಳೋ ಸಲುವಾಗಿ ಈ ಚಾತುರ್ಮಾಸ್ಯದಲ್ಲಿ ಒಂದಿಷ್ಟು ನಾವೆಲ್ಲ ಪ್ರಯತ್ನ ಮಾಡೋಣ. ಆ ದಿಕ್ಕಿನಲ್ಲಿ ಮನಸ್ಸನ್ನು ಮೊದಲು ಬರೆಸೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ. ಇನ್ನು ನಿಮಗೆಲ್ಲ ಮಂತ್ರಾಕ್ಷತೆ ಕೊಡಬೇಕು, ಪಾಪ ನೀವೆಲ್ಲ ಕಾದಿದ್ದೀರಿ. ಈ ಆಶೀರ್ವಚನಕ್ಕಾಗಿ ಎಷ್ಟು ಕಾದಿದ್ದೀರೋ ಒಂಚೂರು ಜಾಸ್ತಿ ನಿಮ್ಮ ಮಂತ್ರಾಕ್ಷತೆಗೆ ಕಾದಿರ್ತೀರಿ, ನಮಗದು ಗೊತ್ತಿದೆ. ನಿಮ್ಗೆ ಯಾವಾಗಲೂ ಬೇಗ ಸಿಗ್ತದೆ, ಇವತ್ತಿನಷ್ಟು ವಿಳಂಬ ಆಗೋದಿಲ್ಲ.
ಆದರೆ ಇವತ್ತು ವಿಳಂಬ ಆಗಿದೆ, ಮುಂದಿನ ವರ್ಷ ವಿಳಂಬ ಆಗ್ತದೆ. ಈ ದಿವಸ ವ್ಯಾಸಪೂರ್ಣಿಮೆ ದಿವಸ ಈಗಲೇ ನಿಮಗೆ ಹೇಳೋದು, ಮುಂದಿನ ವರ್ಷವೂ ಕೂಡ ತಡ ಆಗ್ತದೆ, ತಯಾರಾಗಿ ಬನ್ನಿ. ಅದಕ್ಕೆ ಹುಣ್ಣಿಮೆಯ ವಿಶೇಷ ವ್ಯಕ್ತವಾಗುವಂಥದ್ದು ರಾತ್ರಿಯಲ್ಲಿ ಅಲ್ವಾ. ಈಗ ಕೆಲವು ದಿನಗಳು ರಾತ್ರಿಗೆ ವಿಶೇಷ, ಕೆಲವು ದಿನಗಳು ಹಗಲಿಗೆ ವಿಶೇಷ. ನವರಾತ್ರಿ ರಾತ್ರಿ ವಿಶೇಷ. ನಾವೀಗ ರಾತ್ರಿ ಮಾಡ್ತಾ ಇಲ್ಲ ಅಲ್ವಾ, ಊಟ ತಿಂಡಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳಿ ಹಗಲೇ ನಾವು ಮಾಡುವಂಥ ರಾತ್ರಿ ನವರಾತ್ರಿ ಹಗಲಿಗೆ ಬದಲಾವಣೆ ಮಾಡ್ಕೊಡ್ತಾ ಇದ್ದೇವೆ. ರಾತ್ರಿ ವಿಶೇಷ, ನವರಾತ್ರಿ ಎಂದು. ಶಿವರಾತ್ರಿ ಹಗಲು ಜಾಗರಣೆ ಮಾಡೋದಲ್ಲ, ನಿದ್ದೆ ಮಾಡ್ಬಾರದು, ಬೇರೆ ವಿಷಯ. ರಾತ್ರಿ ವಿಶೇಷ. ಕೃಷ್ಣಾಷ್ಟಮಿ ರಾತ್ರಿ ವಿಶೇಷ. ಕೃಷ್ಣ ರಾತ್ರಿ ಅವತಾರ ತಾಳಲಿಕ್ಕೆ ತೊಂದರೆ ಇದೆ, ನಾನು ಮಧ್ಯಾಹ್ನ ಮಾಡ್ತೇನೆ ಅಂತ ಹೇಳೋವಾಗಿಲ್ಲ. ರಾತ್ರಿ ಮಧ್ಯರಾತ್ರಿ ಪ್ರತೀಕ್ಷೆ ಮಾಡಬೇಕು, ರಾತ್ರಿ ವಿಶೇಷ ಆ ದಿನ ಇರುವುದು ಹಾಗೆ ಅದು ಅಂತ. ರಾಮನವಮಿ ಹಗಲು ವಿಶೇಷ. ಯಾಕೆಂದ್ರೆ ಸೂರ್ಯ ನೆತ್ತಿಗೆ ಬಂದಾಗ ರಾಮನ ಆವಿರ್ಭಾವ ಆಗಿರ್ತಕ್ಕಂಥದ್ದು. ನಡುನೆತ್ತಿಗೆ ಬಂದಾಗ ನಡು ಮಧ್ಯಾಹ್ನದ ಸಮಯದಲ್ಲಿ ಬೆಳಕೇ ಬೆಳಕು ಎನ್ನುವಂತಹ ರಾಮ ಆವಿರ್ಭಾವ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಗಲು ವಿಶೇಷ. ಈ ಹುಣ್ಣಿಮೆ ರಾತ್ರಿ ವಿಶೇಷ. ಹುಣ್ಣಿಮೆ ಅಂದ್ರೆ ಆ ಹುಣ್ಣಿಮೆ ಪೂರ್ಣಿಮಾ ಅನ್ನೋ ಶಬ್ದದಿಂದ ಬಂದಿರತಕ್ಕಂಥದ್ದು. ಹುಣ್ಣಿಮೆ ಅನ್ನೋ ಶಬ್ದ. ಮಾ ಅಂದ್ರೆ ಚಂದ್ರ, ಪೂರ್ಣಿಮಾ ಅಂದ್ರೆ ಏನು, ಚಂದ್ರ ಪೂರ್ಣ ಆಗ್ತಾನೆ. ಅದು ನಿಮಗೆ ಯಾವಾಗ ಅನುಭವಕ್ಕೆ ಬರುವಂಥದ್ದು? ರಾತ್ರಿ ನಿಮ್ಗೆ ಅನುಭವಕ್ಕೆ ಬರುವಂಥ. ಹುಣ್ಣಿಮೆ ಚಂದ್ರ ನೋಡಿದೆ ಅಂತ ಮಧ್ಯಾಹ್ನ ಹೇಳೋದಿಲ್ಲ ಯಾರು ಕೂಡ. ಒಳ್ಳೆ ಚಂದ್ರ ಕಂಡ್ರು ಕೂಡ ಸಂಜೆ ರಾತ್ರಿ ಅದಕ್ಕೆ ವಿಶೇಷ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಬಹುಶಃ ನಿಮಗೆ ಈ ವ್ಯಾಸಪಂಚರಕ್ಷತೆ ಸೂರ್ಯಾಸ್ತದ ಬೆಳಕವೇ ಸಿಗಬೇಕು ಅಂತ, ಸಂಜೆ ಆದ್ಮೇಲೆ ಸಿಗಬೇಕು ಅನ್ನೋದೇ ಒಂದು ದೇವರ ಇಚ್ಛೆ ಅಂತ ಅಂದ್ಕೊಡ್ತೇನೆ. ಅದು ಇರುವುದು ಕೂಡ ಹಾಕಿನಿ. ಕಳೆದ ವರ್ಷ ಕೂಡ ನಮ್ಗೆ ಹೇಳಿದ್ರು ಅದನ್ನು. ಹಿಂದಿನ ರಾಘವೇಶ್ವರ ಭಾರತಿಗಳು, ನಾವು 9ನೇವರು ನಮ್ಮ ಪರಂಪರೆಯಲ್ಲಿ, 8ನೇ ರಾಘವೇಶ್ವರ ಭಾರತಿಗಳು 33ನೇವರು ಆಗ್ತಾರೆ. ಇದೇ ಹೆಸರಿನಲ್ಲಿ ಒಟ್ಟು 9 ಮಂದಿ ಇದ್ದಾರೆ. ರಾಘವೇಶ್ವರ ಭಾರತಿ ಇದೇ ಹೆಸರಿನಲ್ಲಿ 9 ಮಂದಿ ಇದ್ದಾರೆ. ಅವ್ರು 8ನೇ ಅವ್ರು ಬರೆದಿಟ್ಟು ಹೋಗಿದ್ದಾರೆ. ಅವರು ಈ ಚಾತುರ್ಮಾಸ ವ್ರತಾಚರಣೆ ಆರಾಧನೆ ಇದೆಲ್ಲವೂ ಕೂಡ ಬರೆದಿದ್ದಾರೆ. ಅವರು ಬರೆದಾಗ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕಂಸದಲ್ಲಿ ಸ್ಪಷ್ಟವಾಗಿ ಅವರು ಬರೀತಾರೆ ಸಂಸ್ಕೃತ ಅಕ್ಷರಗಳು ಕನ್ನಡ ಭಾಷೆ, ಕನ್ನಡ ಭಾಷೆ ಅದು ಸಂಸ್ಕೃತ ಅಕ್ಷರದಲ್ಲಿ. ಈಗ ನಿಮ್ಗೆ ಅಭ್ಯಾಸ ಇದೆ, ಬೇರೆ ಥರ ಅಭ್ಯಾಸ ಇದೆ. ಕಂಕ್ಲೇಶ್ ಈಗ ಅದನ್ನು ನೀವು ನಿಮ್ಮ ಮೆಸೇಜಲ್ಲಿ ಕಳಿಸುವಾಗ ಬರುವಾಗ ಎಲ್ಲ ಲಿಪಿ ಇಂಗ್ಲೀಷ್, ಭಾಷೆ ಕನ್ನಡ ತುಂಬ ನೀವು ಬಳಕೆ ಮಾಡ್ತಾ ಇರ್ತೀರಿ. ಇದು ಸಂಕರ, ಇದು ಸಂಕರ ಅಲ್ಲ. ಯಾಕಂದರೆ ಸಂಸ್ಕೃತ ಕನ್ನಡ ಬಹಳ ಅದು ಹತ್ತಿರ ಇವೆ ಎರಡೂ ಕೂಡ. ಕನ್ನಡದಲ್ಲಿ ಬಹುತೇಕ ಸಂಸ್ಕೃತ ಇರ್ತಕ್ಕಂಥದ್ದು. ಹಾಗಾಗಿ ಕನ್ನಡ ಭಾಷೆ ಸಂಸ್ಕೃತ ಲಿಪಿಯಲ್ಲಿ ಅವರು ಬರೆದಿಟ್ಟಿದ್ದಾರೆ ಅಂತ. ಬರೆದಿಟ್ಟಿದ್ದು ಏನು ಅಂದರೆ, 2ನೇ ಪೂಜೆಯ ಬಳಿಕ, ಸಾಯಂಕಾಲದ ಪೂಜೆಯ ಬಳಿಕ ವಿಸರ್ಜನೆ ಮಾಡಬೇಕು ಈ ಕೃಷ್ಣಾದಿ ದೇವತೆಗಳನ್ನು. ವ್ಯಾಸಪೂಜೆಯಲ್ಲಿ ಆವಾಹನೆಗೊಳ್ಳುವಂಥ ದೇವತೆಗಳನ್ನು 2ನೇ ಪೂಜೆಯ ಬಳಿಕ ಒಂದು ಲಘು ಪೂಜೆ, ಒಂದು ಚಿಕ್ಕ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡಬೇಕು. ಅದಾದ ಬಳಿಕ ವಿಸರ್ಜನೆ ಮಾಡ್ತಿದ್ದು ನಿಮ್ಗೆ ಏನೋ ಸಿಗೋದೇ ಇಲ್ಲ. ವಿಸರ್ಜನೆ ಮಾಡಿದ್ರೆ ಪ್ರಸಾದ ಸಿಗುವಂಥದ್ದು ನಿಮಗೆ, ಅದನ್ನೇ ಕೊಡುವಂಥದ್ದು. ಎಲ್ಲಿ ಈ ದೇವತೆಗಳನ್ನ ಗುರುಗಳನ್ನ ಆವಾಹನೆ ಮಾಡಿದೆಯೋ ಆ ತಂಡುಲವನ್ನೇ ನಿಮಗೆ ಪ್ರಸಾದವಾಗಿ ಮಂತ್ರಾಕ್ಷತೆ ಕೊಡುವಂಥದ್ದು. ಅದು ಆಗಬೇಕಾಗಿತ್ತು 2ನೇ ಪೂಜೆ ನಂತರ, ಆಮೇಲೆ ನೀವು ಮಂತ್ರಾಕ್ಷತೆ ಸಿಗಬೇಕು. ಗಡಿಬಿಡಿ ಮಾಡಿದ್ರೆ ವಿನತೆ ಅರುಣನ ಹಾಗೆ ಆಗ್ಬಿಡ್ಬೋದು. ಹಾಗಾಗಬಾರ್ದಲ್ಲ. ನಮಗೆಲ್ಲ ಗೀತೆ ಗೊತ್ತಿರ್ಬೋದು, ನಮ್ಮ ಮಕ್ಕಳಿಗಂತೂ ಚೆನ್ನಾಗಿ ಗೊತ್ತಿರ್ತದೆ. ನಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತಿರ್ತದೆ. ಕಶ್ಯಪರ ಪತ್ನಿಯರೇ ಇಬ್ಬರು ಕೂಡ, ಕದ್ರು ಮತ್ತು ವಿನತೆ ಇಬ್ಬರು ಕೂಡ ಕಶ್ಯಪರ ಪತ್ನಿಯರೇ. ಇಬ್ಬರಿಗೂ ಪತಿಯ ಆಶೀರ್ವಾದ ಆಯಿತು, ಸಂತತಿ 1,000 ಮೊಟ್ಟೆಗಳು ಸಿಕ್ಕುವಂತೆ ಕದ್ರುವಿಗೆ. ಅದರ ಮೂಲಕ ಆಕೆಯ ಸಂತತಿ ಬೆಳೆಯುವಂಥದ್ದು. ವಿನತೆಗೆ 2 ಮೊಟ್ಟೆ ಸಿಕ್ಕಿತು, ದೊಡ್ಡ 2 ಮೊಟ್ಟೆಗಳು ಸಿಕ್ಕಿತು ವಿನತೆಗೆ. ಕದ್ರುವಿಗೆ 1000 ಮೊಟ್ಟೆಗಳು ಸಿಕ್ಕವು. ಆ 1000 ಮೊಟ್ಟೆಗಳದ್ದು ಬೇಗ ಅನಾವರಣ ಆಯ್ತಂತೆ. ಅನಾವರಣ ಅಂದ್ರೆ ಏನು? ಮೊಟ್ಟೆ ಒಳಗಿದ್ದಾಗ ಅದು ಆವರಣ. ಮೊಟ್ಟೆ ಒಳಗಿತ್ತು, ಅನಾವರಣ. ಆ 1000 ಮಕ್ಕಳು ಸರ್ಪಗಳು ಇವೆಲ್ಲವೂ ಕೂಡ ಬೇಗ ಬೇಗ ಹುಟ್ಟಿ ಬಂದವು. ಆದಿಶೇಷನೋ, ವಾಸುಕಿಯೋ, ತಕ್ಷಕನೋ, ಕರ್ಕೋಟಕನೋ, ನೀವು ಯಾರ್ಯಾರು ಎಲ್ಲ ಸರ್ಪಗಳ ಜನ್ಮ ಆಗ್ಬಿಟ್ಟಿದೆ. ಈ ವಿನತೆ 2 ಮೊಟ್ಟೆ ಹೊಡಿತಾನೆ ಇಲ್ಲ. ಸವತಿ ಬೇರೆ, ಕದ್ರು ವಿನತೆಯನ್ನು ಪರಸ್ಪರ ಸವತಿಯರು. ಸವತಿಯ
ಮಾಸ್ತರಿಗೆ ಒಂದು ಕೆಲಸ ಮಾಡ್ತಾರಲ್ಲ, ಸ್ವಲ್ಪ ಆಕೆಗೆಲ್ಲ ಕಷ್ಟ ಆಯ್ತು ಈಗ ಅಂತ ಏನು ಮಾಡಿದ್ರು, ಈ ಮೊಟ್ಟೆ ಹೊಡೆದು ನನ್ನ ಮಕ್ಕಳು ಇರೋದೇ 2 ಹೊರಗೆ ಬರ್ತಾನೆ ಇಲ್ವಲ್ಲ. ಕೊನೆಗೆ ಒಂದು ದಿನ ಸಹನ ಕಡಿಮೆಯಾಗಿ ಮೊಟ್ಟೆಯನ್ನು ಆಕೆ ಹೊಡೆದಾಗ ಹೊರಗೆ ಬಂದಿದ್ದು ಅರ್ಧ ಬೆಳೆದ ಶಿಶು, ಸೊಂಟದವರೆಗೆ ಮಾತ್ರ ಬೆಳೆದಂತ ಶಿಶು. ಅವರಿಗೆ ಅರುಣ ಅಂತ ಹೆಸರು, ಆ ಶಿಶುವಿಗೆ ಅರುಣ ಅಂತ ಹೆಸರು. ನಿತ್ಯ ನೋಡ್ತೇನೆ ನೀವು ಅರುಣನನ್ನು, ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಆಗ್ತದೆ. ಯಾಕೆಂದ್ರೆ ಈ ಅರುಣ ಸೂರ್ಯನ ಸಾರಥಿ ಆದರಂತೆ, ಅದಕ್ಕೆ ಕಾಲು ಬೇಡ. ಕುದುರೆಗಳಿದ್ದಾರೆ, 7 ಕುದುರೆಗಳು ಸೂರ್ಯನಿಗೆ ಅಂತ. ಸೂರ್ಯನ ರಥದ ಸಾರಥಿ ಆಗ್ತಾನೆ. ಹಾಗಾಗಿ ಸೂರ್ಯ ಬರುವುದಕ್ಕೆ ಮೊದಲು, ಸೂರ್ಯ ಗೋಚರಿಸುವುದಕ್ಕೆ ಮೊದಲು ಅರುಣ ಗೋಚರಿಸ್ತಾನೆ ಅಂತ. ಅರುಣ ವರ್ಣದಲ್ಲಿ ಆಕಾಶ ಕಂಗೊಳಿಸ್ತದೆ ನೋಡಿ, ಅರುಣೋದಯ ಅದು. ಸೂರ್ಯದೇವಕ್ಕೂ ಅರುಣದೇವಕ್ಕೂ ವ್ಯತ್ಯಾಸ ಇದೆ. ಸಾರಥಿ ಮುಂದಿರ್ತಾನೆ, ಅವನು ಮೊದಲು ಗೋಚರಿಸ್ತಾನೆ, ಆಮೇಲೆ ರಥಕ್ಕೆ ಗೋಚರಿಸಬೇಕು. ಹಿಂದ್ಗಡೆ ಇರ್ತಾನೆ ಸೂರ್ಯ. ಸೂರ್ಯನ ಬಣ್ಣ ಬೇರೆ, ಅರುಣನ ಬಣ್ಣ ಬೇರೆ ಅಂತ. ಅರುಣ ಹುಟ್ಟುವಾಗ ಪಾಪ ಹೆಳವನಾಗಿ ಹುಟ್ಟಿದ. ಏನ್ ಕಾರಣ ಅಂದ್ರೆ ಪ್ರಿಮೆಚೂರ್ ಡೆಲಿವರಿ ಅದು. ಅದನ್ನು ಮಜ್ಜೂದಾಗಿರ್ಲಿಲ್ಲ, ಅದು ಗಡಿಬಿಡಿ ಮಾಡಿದ್ದಾಯ್ತು ಅದು. ಅರುಣ ತಾಯಿಗೆ ಶಾಪ ಕೊಟ್ಟು, ದಾಸ್ಯ ಬಂದೆ ನಿನಗೆ, ನನ್ನ ಜೀವನ ಹಾಳು ಮಾಡುತ್ತೇನೆ. ಪೂರ್ತಿ ಬೆಳೆದಿದ್ರೆ ಅದೇ ಮುಂದೆ ಹುಟ್ಟುವವನು ಗರುಡ, ಆಗ ಅವಳು ಗಡಿಬಿಡಿ ಮಾಡೋದಿಲ್ಲ. ಅದು ಎಂಥ ಸಂತಾನ ಅದು, ಗರುಡ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಸಂತಾನ. ಹಾಗಾಗ್ತಿತ್ತು, ಹೀಗಾಯ್ತು. ಒಂದು ಎಚ್ಚರಿಕೆ ಕೊಟ್ಟಿತ್ತು, ನಾವು ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಮದ್ರಾಸ್ ಇರ್ಬೇಕು ಅಂತ ನಾವು ಅಂದ್ಕೊಂಡ್ರೆ, ಹಾಗೆ ಅಂದ್ಕೊಂಡಿಲ್ಲ ಪಾಪ ನೀವು. ಯಾರಾದ್ರೂ ಹಾಗೆ ಅಂದ್ಕೊಂಡ್ರೆ ಅಂತ, ಯಾರಾದ್ರೂ ನೀವು ಅರ್ಧಾಯ್ತು ಅಕ್ಷರ ಮಾಡಿದ್ರೆ ಎಷ್ಟು ಹೇಳ್ತಾ ಇದ್ರು ಅಂತ. ಏನಾಗ್ಬೋದು ಅಂದ್ರೆ ಅದು ಅರುಣ ಮಂತ್ರಾಕ್ಷಿತ ಆಗ್ಬೋದು ಅಂತ ನಾವು ಗಡಿಬಿಡಿ ಮಾಡಿ ಬದಲು ಕೊಟ್ಟರೆ, ಆ ವಿಧಿಯನ್ನು ನಾವು ಗಮನಿಸಿದ ಮೇಲೆ ಅದೇ ರೀತಿಯಲ್ಲಿ ನಡಿಬೇಕು ಅಂತ, ಹಾಗೆ ನಡಿಬೇಕು ಅಂತ. ಹಾಗಾಗಿ 2ನೇ ಪೂಜೆ ಯಾಕೆ 2ನೇ ಪೂಜೆಯನ್ನು ಸ್ವಲ್ಪ ಬೇಗ ಮಾಡಿದೆ. ನಿಮಗೆ ನಾವು ಸಹಾಯ ಏನು ಮಾಡ್ಬೋದು, ಇನ್ನೊಂದು ಸಹಾಯ ಮಾಡ್ಬೋದು ಒಂದು ಸ್ವಲ್ಪ. ಹಾಗಾಗಿ 2ನೇ ಪೂಜೆ ಕೊಂಚ ಬೇಗ ಮಾಡಿ, ಆದಷ್ಟು ಬೇಗ ಮಾಡಿ. ಮಂತ್ರಾಕ್ಷತೆ ನಮಗೆ ಮುಂದೆ ಈಗ ಪ್ರಾಪ್ತ ಆಗುವಂಥದ್ದು. ಹುಣ್ಣಿಮೆ ತನ್ನ ಪ್ರಭಾವ ತೋರಿಸ್ಲಿಕ್ಕೆ ಹಲವು ಮಾಡಬೇಕು, ಆಮೇಲೆ ಸಿಗಬೇಕು. ಈಗ ಮಂತ್ರಾಕ್ಷತೆ ಕಾಲಕ್ಕೆ ತುಂಬ ಮಹತ್ವ ಇದೆ. ನಾಳೆಯಿಂದ, ನಾಳೆಯೋ ಅಥವಾ ನಾಳೆ ನಂತರವೋ ಕಾಲದ ಪ್ರವಚನ, ಬಹುಶಃ ನಾಳೆ ಕಾಲದ ಪ್ರವಚನ ಆಗಬೇಕು. ಸಂದೇಶ ನಾಳೆ ಸಿಗಬೇಕು, ಇವತ್ತೇ ಶುರುವಾಯಿತು. ಕಾಲಕ್ಕೆ ಮಹತ್ವ ಇದೆ. ಹಾಗಾಗಿ ಆ ಮಹತ್ವದ ಕಾಲದಲ್ಲಿ ನಿಮಗದು ಸಿಗಲಿ ಎಂಬುದಾಗಿ ನಾವು ಆಚರಿಸುವಂಥದ್ದು. ಈ ಮಂತ್ರಾಕ್ಷತೆ ನಿಮ್ಮಲ್ಲಿ ಅನಾವರಣವನ್ನು ಏರ್ಪಡಿಸ್ತೀರಿ, ನಿಮ್ಮೊಳಗಿನ ಆವರಣಗಳನ್ನು ಕಳೆಯಲಿ. ಯಾವ ಆವರಣ ಕಳೆದರೆ ನಿಮಗೆ ಸತ್ಯದ ದರ್ಶನ ಆಗ್ತದೋ, ಯಾವ ಆವರಣ ಕಳೆದರೆ ನಿಮಗೆ ಆನಂದದ ಅನುಭೂತಿ ಆಗ್ತದೋ, ಯಾವ ಆವರಣ ಕಳೆದರೆ ನಿಮಗೆ ಇನ್ನಿಲ್ಲದ ಮಹತ್ವ ಬರ್ತದೆ, ನೀವು ಬಹಳ ಎತ್ತರಕ್ಕೆ ಇರ್ತೀರ, ಪೂರ್ಣ ತೃಪ್ತಿ ನಿಮ್ಮನ್ನು ಆವರಿಸ್ತದೆ. ಅಂತಹ ಆವರಣ ನಿಮ್ಮೊಳಗೆ ಏರ್ಪಡುವಂತೆ ಕೃಷ್ಣಾದಿ ದೇವತೆಗಳ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಈ ಅಕ್ಷತೆ ನಿಮ್ಮ ಮೇಲೆ ಕಾರ್ಯವನ್ನು ಮಾಡಲಿ ಎಂಬುದಾಗಿ ಹಾರೈಸ್ತೇವೆ. ಈ ಚಾತುರ್ಮಾಸ್ಯ ತನ್ನ ಗುರಿಯನ್ನು ಸಾಧನೆ ಮಾಡಿ, ಈ ಚಾತುರ್ಮಾಸ್ಯ ಅದು ನಾವು ಆಚರಣೆ ಮಾಡ್ತಾ ಇದ್ರು ಕೂಡ ನೀವೆಲ್ಲ ಅದರ ಪ್ರಯೋಜನಕ್ಕಾಗಿಗಳಾಗುವಂತೆ ಆಗಲಿ. ನಿಮಗೆಲ್ಲ ಅದರಿಂದ ಈ ಚಾತುರ್ಮಾಸದಿಂದಾಗಿ ಶ್ರೇಯಸ್ಸಾಗುವಂತಾಗಲಿ. ಯಾಕೆಂದರೆ ಎಲ್ಲರೂ ಸೇರಿ ಮಾಡುವಂಥ ಸತ್ರ ಇರುತ್ತೆ, ಯಜ್ಞ ಇದ್ದಾಗೆ. ಸತ್ರ ಅಂದ್ರೆ ಏನು? ಬಹುದಿನ ಸಾಧ್ಯ, ಬಹುಧನ ಸಾಧ್ಯ, ಬಹುಜನ ಸಾಧ್ಯ, ಇದರಲ್ಲಿ ಸತ್ರ. ಬಹು ದಿನಗಳು ಬೇಕು, ಬಹು ಜನಗಳು ಬೇಕು, ಬಹು ಸಂಪತ್ತು ಬೇಕು, ಆಗ ಅದಕ್ಕೆ ಸತ್ರ ಅಂತ ಹೆಸರು. ಅಂತ ಒಂದು ಬಗೆಯ ಸತ್ರ ಇದೆ, 60 ದಿನಗಳ ಕಾಲ ನಡೀತಕ್ಕಂಥ ಒಂದು ಸತ್ರ. ನೀವೆಲ್ಲ ಸೇರಿ ನಡೀತಕ್ಕಂಥದ್ದು. ನೀವೆಲ್ಲರಿಗೆ ಈ ಚಾತುರ್ಮಾಸ್ಯದಿಂದ ಪೂರ್ಣ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹರಸಿ ನಿಮ್ಮೆಲ್ಲರನ್ನು ಮನಸಾರೆ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಶ್ರೇಯಸ್ಸಾಗಲಿ. ಎಂಥ ಶ್ರೇಯಸ್ಸಾಗಬೇಕು ಅಂದರೆ ಮತ್ತೇನು ಕೇಳಬಾರದು ನೀವು ಅದರ ನಂತರ. ಅಂಥ ಶ್ರೇಯಸ್ಸು ನಿಮಗೆಲ್ಲರಿಗೂ ಆಗಲಿ, ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.
उपकरण मंडलाधीश्वर श्रीमद जगत इंद्राचार्य श्रीमद राघवेश्वर भारती स्वामी महाराज की